ಇಟ್ಟಿಗೆಯನ್ನ ಮರಾಠಿಯಲ್ಲಿ ವಿಟ ಅಂತ ಕರಿತೀವಿ. ವಿಟವನ್ನ ತಾನು ನಿಲ್ಲುವಂತಹ ಸ್ಥಳವಾಗಿ ಮಾಡಿಕೊಂಡಿದ್ದು, ಹಾಗಾಗಿ ಆತನ ಹೆಸರು ವಿಠಲ. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಳೆ ಕೌಸ್ತುಭಂ. ಬಂದು ನಿಂತಿದ್ದಾನೆ ಕೃಷ್ಣ ಬಾಗಲಲ್ಲಿ, ಬಂದು ನಿಂತು ಕರೀತಾನೆ ಪುಂಡಲೀಕನನ್ನ. ಪುಂಡಲೀಕ ಆ ಸಮಯದಲ್ಲಿ ತಂದೆ ತಾಯಿಯರ ಸೇವೆ ಮಾಡ್ತಿರ್ತಾನೆ. ಕೃಷ್ಣ, ನಾನು ತಂದೆ ತಾಯಿಯರ ಸೇವೆ ಮಾಡ್ತಿದ್ದೀನಿ, ನೀನು ಬಂದಿರೋ ನನಗೆ ತುಂಬಾ ಸಂತೋಷ ಇದೆ, ಆದ್ರೆ ಈ ಸೇವೆಯನ್ನ ನಾನು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಒಂದು ಇಟ್ಟಿಗೆ ಇರುತ್ತೆ, ಆ ಇಟ್ಟಿಗೆಯನ್ನ ಮನೆ ಕಾರ್ಯಗಳಿಗೆ ಯೂಸ್ ಮಾಡ್ತಿರ್ತಾರೆ, ಅದನ್ನ ಹಾಗೆ ಹಿಂದೆ ತಳ್ಳುತ್ತಾನೆ ಅಷ್ಟೇ. ಭಗವಂತ ಭಕ್ತನಿಗೋಸ್ಕರ ಆ ಇಟ್ಟಿಗೆ ಮೇಲೆ ಎರಡೂ ಕಾಲುಗಳನ್ನ ಇಟ್ಟು ಸೊಂಟದ ಮೇಲೆ ಹೀಗೆ ಕೈ ಇಟ್ಟು ಪುಂಡಲೀಕನನ್ನ ನೋಡ್ತಾ ಕಾಯ್ತಾ ನಿಂತ್ಕೊಳ್ತಾನೆ. ಮಜಿ ಬಹಿನ ಚಂದ್ರಭಾಗ, ಮಜಿ ಬಹಿನ ಚಂದ್ರಭಾಗ, ಗರಿತ ಸೇ ಪಾಪ ಭಂಗ ಅಂತ ಅಲ್ಲಿ ಅಭಂಗಗಳನ್ನ ಬರೀತಾರೆ. ಶಿವನ ಜಟೆಯಿಂದ ಬಂದಿದ್ದು ಗಂಗೆ, ಆತನ ನೆತ್ತಿಯಿಂದ ಬಂದಿದ್ದು ಚಂದ್ರಭಾಗ. ಹಾಗಾಗಿ ಈಕೆ ಕೂಡ ಪಾಪ ಮೋಚಿನಿ. ಆ ಇಟ್ಟಿಗೆಯ ಮೇಲೆ ಭಗವಂತ ಇವತ್ತಿಗೂ 28 ಯುಗಗಳಾದ ಮೇಲೂ ಪಂಢರಪುರದಲ್ಲಿ ಅವನೇ ಭಕ್ತರಿಗೋಸ್ಕರ ಕಾಯ್ತಾ ನಿಂತಿದ್ದಾನೆ. ಸುಮಾರು 15ನೇ ಶತಮಾನದ ಅಂತ್ಯದಲ್ಲಿ ಆದಿಲ್ ಶಾ ಅನ್ನುವಂತಹ ಒಬ್ಬ ಆಕ್ರಮಣಕಾರಿ ಅಲ್ಲಿ ಬಂದು ಆಕ್ರಮಣ ಮಾಡ್ತಾನೆ. ಅವಾಗ ವಿಠಲ ಎಂತಹ ಲೀಲೆಯನ್ನ ಮಾಡ್ತಾನೆ ಅಂದ್ರೆ, ಪಂಢರಪುರದಿಂದ ನಮ್ಮ ಕರ್ನಾಟಕ ಪ್ರದೇಶಕ್ಕೆ ಹಂಪಿಗೆ ಬರ್ತಾನೆ. ಅಲ್ಲಿ ವಿಜಯ ವಿಠಲ ಮಂದಿರದಲ್ಲಿ ಆತ ನೆಲೆಸ್ತಾನೆ. ನಾವು ವಿಠಲನ ನೋಡುವಾಗ ಆತನ ಕಿವಿಯಲ್ಲಿ ಒಂದು ಬೇರೆನೇ ತರ ಒಂದು ಆಭರಣ ಧರಿಸಿರೋಂಗ್ ಕಾಣುತ್ತೆ, ಮೀನಿನ ಆಕಾರದಲ್ಲೂ ಕಾಣುತ್ತೆ. ಅದು ಏನದು ಅಂತ. ದೇವತೆಗಳೆಲ್ಲರೂ ಕೂಡ ಅದೃಶ್ಯ ರೂಪಗಳಲ್ಲಿ ಬಂದು ಪಂಢರಪುರದ ಸುತ್ತ ಮಂಡಲಗಳನ್ನ ಹಾಕ್ತಾರಂತೆ. ಯಾವುದೇ ಕಾರಣಕ್ಕೂ ದುಷ್ಟಶಕ್ತಿಗಳು ಇದರ ಒಳಗೆ ಬರಬಾರ್ದು ಅಂತ ಕಾಣದೇ ಇರುವಂತಹ ಮಂಡಲಗಳನ್ನ ಹಾಕ್ತಾರೆ ಪಂಢರಪುರದಲ್ಲಿ. ಇವತ್ತಿಗೂ ಕೂಡ ನೀವು ಆ ಎನರ್ಜಿಯನ್ನ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಮದೇವ ಒಂದು ವಚನವನ್ನ ಕೊಡ್ತಾನೆ ವಿಠಲನಿಗೆ, ಯಾವ ಭಕ್ತ ನಿನ್ನ ಕ್ಷೇತ್ರದಲ್ಲಿ ನಿನ್ನ ಕೀರ್ತನೆಯನ್ನ ಮಾಡ್ತಾನೋ, ಜೊತೆಗೆ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆಯನ್ನ ಮಾಡ್ತಾನೋ, ನಾನು ಯಾವುದೇ ಕಾರಣಕ್ಕೂ ಯಾವ ರೀತಿಯ ಉಪದ್ರವವನ್ನ ಕೂಡ ಅವರಿಗೆ ಕೊಡೋದಿಲ್ಲ. ವಿಠಲನ ತಲೆ ಮೇಲೆ ಶಿವಲಿಂಗದ ಆಕಾರದಲ್ಲಿ ನಾವು ಕಿರೀಟವನ್ನ ಕಾಣಬಹುದು ಅಂತ ಹೇಳ್ತಾರೆ. ಇದು ಹೇಗೆ ಅಥವಾ ನಿಜಾನ ಇದು? ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಪಂಢರಾಪುರದಲ್ಲಿ ನೆಲೆಸಿರುವಂತ ಪಾಂಡುರಂಗ ವಿಠಲ ಭಕ್ತವತ್ಸಲ, ಕೃಷ್ಣನ ದಿವ್ಯ ರೂಪ. ಪಾಂಡುರಂಗ ವಿಠಲನ ಕಥೆಗಳ ಬಗ್ಗೆ, ವಿಠಲನ ಲೀಲೆಗಳ ಬಗ್ಗೆ ಇವತ್ತಿನ ವಿಶೇಷವಾದ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸಣ್ಣ ವಯಸ್ಸಿಂದಾನೇ ದೇವರ ಬಗ್ಗೆ, ದೇವರ ಕಥೆಗಳ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಅನ್ನ ಮೂಡಿಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ಕಲಿಕೆಯ ಜೊತೆ ಭಗವದ್ಗೀತೆನೂ ಕಲಿತಾ, ಎಲ್ರಿಗೂ ಕಲಿಸ್ತಾ, ಎಲ್ರನ್ನೂ ಎನ್ಲೈಟನ್ ಮಾಡ್ತಾ, ಇವಾಗಿನ ಜೆನ್ಜಿ ಅಂತ ಹೇಳ್ತೀವಿ ಅಂಥವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗಿರುವಂತ ಸುಮಿತ್ ಪ್ರಹ್ಲಾದ್ ನಮ್ ಜೊತೆನಲ್ಲಿದ್ದಾರೆ. ನಮಸ್ತೆ ಸುಮಿತ್. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಎಷ್ಟೊಂದ್ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಸುಮಿತ್ ಇನ್ನು ಓದ್ತಿದ್ದಾರೆ, ಕಾಲೇಜಲ್ಲಿ ಇದ್ದಾರೆ. ಓದ್ತಾ ಕೃಷ್ಣನ್ ಬಗ್ಗೆನೂ ಎಲ್ರಿಗೂ ಕಲ್ಸೋ ಅಂತ ಈ ಇಂಟ್ರೆಸ್ಟ್ ಹೇಗೆ ನಿಮ್ಗೆ ಬಂತು ಅಂತ? ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ವಾತಾವರಣ ಇದೇ ತರ ಇರ್ತಿತ್ತು. ಅಂದ್ರೆ ಯಾವುದೇ ಮಗು ಹೇಗೆ ಬೆಳೆಯತ್ತೆ ಅನ್ನೋದು ಅವ್ರ ಮನೆಯ ವಾತಾವರಣದಿಂದಾನೇ ಡಿಸೈಡ್ ಆಗುತ್ತೆ. ಯಾಕಂದ್ರೆ ಒದ್ದೆ ಆಗಿರೋ ಮಣ್ಣಿನ ತರ ಇರುತ್ತೆ ಮಗು, ಅದನ್ನ ಹೇಗೆ ಶೇಪ್ ಕೊಡ್ತಾರೆ ಅನ್ನೋದು ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗೆ ನನ್ನ ಮನೆಯಲ್ಲಿ ಸಂಪೂರ್ಣವಾಗಿ ವಾತಾವರಣ ಇದೇ ತರ ಕೃಷ್ಣನ ಬಗ್ಗೆನೆ, ಕೃಷ್ಣ ಸೆಂಟ್ರಿಕ್ ಆಗಿತ್ತು ನಮ್ಮ ಮನೆಯಲ್ಲಿ ವಾತಾವರಣ. ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಸ್ವಾಭಾವಿಕವಾಗಿ ಬೆಳ್ಕೊಂಡು ಬಂತು. ಜೊತೆಗೆ ನಮ್ಮ ತಾತ ಕೂಡ ತುಂಬಾ ಭಕ್ತಿಯಲ್ಲಿ ಲೀನರಾಗಿರೋರು. ಯಾವಾಗ್ಲೂ ಅವರನ್ನ ನೋಡ್ತಾ ಅವರಿಂದ ದೇವರ ಕಥೆಗಳನ್ನ ಕೇಳ್ತಾ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಬಂತು. ಈಗ ಕಾಲೇಜ್ಗೆ ಹೋಗುವಂತ ಹುಡುಗರಿಗಳಿಗೆಲ್ಲ ಸಾಮಾನ್ಯವಾಗಿ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಬೇರೆ ಏನೋ ಒಂದು ಗೇಮ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರುತ್ತೆ. ನಿಮ್ಗೆ ಭಗವದ್ಗೀತೆ, ಕೃಷ್ಣನ್ ಬಗ್ಗೆ ಈ ಒಲವು ಯಾಕೆ? ಅಂದ್ರೆ ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ ಯಾಕೆ ಅನ್ಸುತ್ತೆ ಭಗವದ್ಗೀತೆನ? ಮೊದಲನೇದಾಗಿ ಭಗವದ್ಗೀತೆ ನಾನು ಕಲಿಬೇಕು ಅಂತ ಓದೋದಕ್ಕೆ ಶುರು ಮಾಡಿತ್ತು. ಅದ್ರ ಜೊತೆ ನನ್ನ ಹಲವಾರು ಫ್ರೆಂಡ್ಸ್ ಕೂಡ ಓದೋದಕ್ಕೆ ಶುರು ಮಾಡಿದ್ರು. ನಾನೇ ಹೇಳ್ದೆ ಎಲ್ಲರೂ ಓದೋಣ ಒಟ್ಟಿಗೆ ಅಂತ. ಹಾಗೆ ಓದೋದಕ್ಕೆ ಶುರು ಮಾಡ್ತಿದ್ದಾಗ ನನಗೆ ತುಂಬಾ ವಿಷಯಗಳು ತುಂಬಾ ಇಷ್ಟ ಆಗ್ತಿತ್ತು. ಅಂದ್ರೆ ಇವಾಗ ಭಗವದ್ಗೀತೆ ಓದೋದಕ್ಕೆ ಕೂತ್ಕೊಂಡ್ರೆ ಹೊರಗಡೆ ಎಲ್ಲರೂ ಕೂಡ ಮಾತಾಡೋದು, ಇವಾಗ್ಲೇ ಯಾಕೆ ಓದ್ಬೇಕು, ಇನ್ನು ತುಂಬಾ ಟೈಮ್ ಇದೆ, ವಯಸ್ಸಾದಾಗ ಓದೋಣ. ಎಕ್ಸಾಕ್ಟ್ಲಿ, ವಯಸ್ಸಾದ್ಮೇಲೆ ನೋಡ್ಕೊಳ್ಳಿ ಇದನ್ನೆಲ್ಲ ಅಂತ ಹೇಳ್ತಾರೆ. ಇವಾಗಂತೂ ಬೇರೆ ಬೇರೆ ವಿಷಯಗಳು ಮಾಡ್ಬೇಕು, ಅದೆಲ್ಲ ಲೈಫ್ ಆ ತರ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಂಗೆ ಅದ್ರಲ್ಲಿ ಅಷ್ಟು ಎಂಜಾಯ್ಮೆಂಟ್ ಸಿಗ್ತಿರ್ಲಿಲ್ಲ. ನನಗೆ ಕೃಷ್ಣ ಅಂದ್ರೇನೆ ಎಂಜಾಯ್ಮೆಂಟ್, ಕೃಷ್ಣ ಅಂದ್ರೇನೆ ಹ್ಯಾಪಿನೆಸ್ ನನಗೋಸ್ಕರ. ಹಾಗಾಗಿ ನಾನು ಭಗವದ್ಗೀತೆ ಓದೋದಕ್ಕೆ ಶುರು ಮಾಡಿದೆ. ಯಾಕೆ ಕಂಟೆಂಟ್ ಕ್ರಿಯೇಷನ್ ಮಾಡಿದ್ದು ಅಂದ್ರೆ, ಕೃಷ್ಣನೇ ಒಂದು ಮೆಸೇಜ್ ಥರ ಕೊಟ್ಟ ನನಗೆ ಭಗವದ್ಗೀತೆ ಬಗ್ಗೆ ಮಾತಾಡಬೇಕು ಅಂತ. ಅದನ್ನು ಹಾಗೆ ಶುರು ಮಾಡಿದೆ, ಜನಗಳಿಗೆ ಇಷ್ಟ ಆಗ್ತಾ ಹೋಯ್ತು. ನನಗೆ ಕಂಟೆಂಟ್ ಕ್ರಿಯೇಷನ್ ABCDನೂ ಗೊತ್ತಿರಲಿಲ್ಲ, ಹಾಗೆ ಶುರು ಮಾಡಿದ್ದು. ನಿಮ್ಮಿಂದ ತುಂಬ ಇನ್ಸ್ಪಿರೇಷನ್ ನಾನು ಅರ್ಲಿ ಸ್ಟೇಜಸಲ್ಲಿ ತೊಗೊಂಡಿದ್ದೀನಿ. ನೀವು ಹೇಗೆ ತುಂಬ ದೊಡ್ಡ ಕಂಟೆಂಟನ್ನು ರೀಲ್ ಫಾರ್ಮ್ಯಾಟಿಗೆ ತೊಗೊಂಡು ಬಂದು ಹೇಳ್ತಿದ್ರಿ, ಅದಕ್ಕೆ ನಾನು ತುಂಬ ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ.
ಅದಾದ್ಮೇಲೆ ಹಾಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಹೋದೆ. ಕೃಷ್ಣ ಬೇರೆ ಬೇರೆ ಆಪರ್ಚುನಿಟೀಸ್ಗಳನ್ನ ಕೊಡ್ತಾ ಹೋದ. ವೆರಿ ನೈಸ್. ಇವತ್ತು ಪಾಂಡುರಂಗ ವಿಠಲನ್ ಬಗ್ಗೆ ನಿಮ್ಮಿಂದ ತುಂಬಾ ವಿಚಾರ ತಿಳ್ಕೊಬೇಕು ಅಂತ ನಮಗ್ ತುಂಬಾ ಆಸೆ ಇದೆ. ಸೊ ಮೊದಲನೇದಾಗಿ ಪಾಂಡುರಂಗ ವಿಠಲ ಈ ಸ್ವರೂಪದ ಬಗ್ಗೆ, ಕೃಷ್ಣನ ಈ ದಿವ್ಯ ರೂಪದ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ. ವಿಠ್ಠಲ ಅಂತ ಕೇಳಿದ ಕೂಡಲೇ ನನ್ನ ಮನಸ್ಸು ಬೇರೆ ಎಲ್ಲ ಹಾರಾಡ್ತಿದ್ರು ವಾಪಸ್ ಬಂದು ಆ ವಿಠ್ಠಲ ನಾಮದಲ್ಲಿ ಸೇರ್ಕೊಂಡ್ ಬಿಡುತ್ತೆ. ಅಷ್ಟು ಅದ್ಭುತವಾದ ಹೆಸರು, ಅಷ್ಟು ಅದ್ಭುತವಾದ ರೂಪ ವಿಠ್ಠಲಂದು. ಪಂಢರಾಪುರದಲ್ಲಿ ನೆಲೆಸಿರುವಂತಹ ವಿಠ್ಠಲ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ನಮ್ಮ ಮನೆಯಲ್ಲಿ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾದ್ರೆ, ನಮ್ಮ ತಾಯಿ ಟೀಚರು, ಅವರ ಹತ್ರ ಟ್ಯೂಷನ್ಗೆ ಮಕ್ಕಳು ಬರ್ತಾರೆ. ಓದೋದೆಲ್ಲ ಮುಗಿಸ್ಬಿಟ್ಟಿರ್ತಾರೆ, ಬೇಗ ಓದಿ ಮುಗಿಸಿ ತಂದೆ ತಾಯಿ ಬಂದು ಕರ್ಕೊಂಡು ಹೋಗೋವರೆಗೂ ವೆಯ್ಟ್ ಮಾಡ್ತಿರ್ಬೇಕು. ಅವಾಗ ನಾನು ಅವರಿಗೆ ನಾಮ ಸಂಕೀರ್ತನೆ ಮಾಡಿಸ್ತೀನಿ. ಅವ್ರಿಗೆ ತುಂಬಾ ಇಷ್ಟ ಸಂಕೀರ್ತನೆ ಮಾಡೋದಕ್ಕೆ. ಹಾಗಾಗಿ ಸಂಕೀರ್ತನೆ ಮಾಡಿಸ್ತೀನಿ. ಹಲವಾರು ನಾಮಗಳನ್ನ ಅವರು ಹಾಡ್ತಾರೆ. ಹರೇ ಕೃಷ್ಣ ಮಹಾಮಂತ್ರ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎಲ್ಲ ಹಾಡ್ತಾರೆ. ಅದುವರೆಗೂ ಎನರ್ಜಿ ಒಂದು ಲೆವೆಲ್ಗೆ ಚೆನ್ನಾಗೇ ಇರುತ್ತೆ. ಯಾವ ಮೊಮೆಂಟ್ ನಾನು ವಿಠ್ಠಲ ವಿಠ್ಠಲ ಪಾಂಡುರಂಗ ಅಂತ ಶುರು ಮಾಡ್ತೀನೋ, ಅವ್ರಿಗೆ 25% ಇರೋ ಎನರ್ಜಿ 125% ಆಗ್ಬಿಡುತ್ತೆ. ಪಕ್ಕದ ಮನೆಯವರೆಲ್ಲ ಏನ್ ನಿಮ್ಮ ಮನೆಯಲ್ಲಿ ವಿಠ್ಠಲ ವಿಠ್ಠಲ ಅಂತಿರ್ತಾರಲ್ಲ ಟ್ಯೂಷನ್ ಮಕ್ಕಳೆಲ್ಲ ಅಂತ ಕೇಳ್ತಿರ್ತಾರೆ. ಅಷ್ಟ್ರ ಮಟ್ಟಿಗೆ ಅವ್ರಿಗೆ ವಿಠ್ಠಲ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಆ ಥರ ಎನರ್ಜಿ ಬಂದ್ಬಿಡುತ್ತೆ. ಅಟ್ ದ ಎಂಡ್ ಆಫ್ ದಿ ಡೇ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂದ್ರೆ, ಅವನು ಕೃಷ್ಣ. ಕೃಷ್ಣ ಹೆಸರೇ ಹೇಳೋ ಹಾಗೆ ಕರ್ಷ್ಯತೀತಿ ಕೃಷ್ಣ. ಎಲ್ಲರನ್ನ ಹೀಗೆ ಸೆಳೆದು ಬಿಡ್ತಾನೆ, ಹೃದಯಗಳನ್ನ ಹೀಗೆ ಸೆಳ್ಕೊಳ್ತಾನೆ. ಸೆಳ್ಕೊಂಡ್ಮೇಲೆ ಅವನ ಹತ್ರ ರಿಟರ್ನ್ ಪಾಲಿಸಿ ಇಲ್ಲ. ಹೃದಯನೂ ಅವಂದೇ, ಬೆಣ್ಣೆ ಹೇಗೆ ಕದಿತಿದ್ನಲ್ವಾ, ಬೆಣ್ಣೆ ಅವಂದೇ, ಅದ್ರ ಜೊತೆಗೆ ಹೃದಯನೂ ಅವಂದೇ. ಆ ಥರ ಕೃಷ್ಣ. ವಿಶ್ವೇಶ ತೀರ್ಥರು ಒಂದು ಬಾರಿ ಅದ್ಭುತವಾಗಿ ಹೇಳ್ತಾರೆ, ಕೃಷ್ಣನಲ್ಲಿ ಕರ್ಷಣ ತತ್ವ ಇದೆ. ಜೊತೆಗೆ ಕೃಷ್ಣನ ತತ್ವದ ಜೊತೆನೆ ಭೂಮಿಗೂ ಕೂಡ ಕರ್ಷಣ ತತ್ವ ಇದೆ, ಗುರುತ್ವಾಕರ್ಷಣೆ ಅಂತ ನಾವು ಹೇಳ್ತೀವಿ. ಏನು ಕೃಷ್ಣನ ಆಕರ್ಷಣಕ್ಕೂ ಭೂಮಿಯ ಆಕರ್ಷಣಕ್ಕೂ ವ್ಯತ್ಯಾಸ ಅಂದ್ರೆ, ಭೂಮಿ ಮೇಲಕ್ಕೆ ಹೋಗೋವರನ್ನ ಕೆಳಕ್ಕೆ ಎಳೆಯುತ್ತೆ, ಕೃಷ್ಣ ಕೆಳಕ್ಕೆ ಬಿದ್ದವರನ್ನ ಮೇಲಕ್ಕೆ ಎತ್ತುತ್ತಾನೆ ಅಂತ. ಆತನ ಆಕರ್ಷಣ ತತ್ವ ಹಾಗಿದೆ. ಅದೇ ತರ ಒಂದು ಸ್ವರೂಪ ವಿಠಲ ಸ್ವರೂಪ. ಯಾಕೆ ಆಯ್ತು ವಿಠಲ ಸ್ವರೂಪ ಅಂತ? ಅದ್ರ ಹಿಂದಿನ ಕಥೆ ಏನು? ತುಂಬಾ ಅದ್ಭುತವಾಗಿರುವಂತಹ ಕಥೆ, ತುಂಬಾ ದೊಡ್ಡದಾಗಿದೆ. ಎಷ್ಟನ್ನ ವಿಠಲ ಹೇಳಿಸ್ತಾನೋ ಅಷ್ಟನ್ನ ಹೇಳ್ತೀನಿ. ಮೊದಲನೇದಾಗಿ ನಾವು ಕಥೆಯನ್ನ ಶುರು ಮಾಡುವಾಗ ಒಂದು ಪ್ರಯಾಣದ ತರ ನೋಡ್ಕೊಂಡು ಹೋಗೋಣ ಎಲ್ಲವನ್ನ. ಇವಾಗ ನಮ್ಮ ಕರ್ನಾಟಕದಿಂದ ಸಮೀಪದಲ್ಲೇ ಇರುವಂತಹ ಮಹಾರಾಷ್ಟ್ರ ಪ್ರದೇಶಕ್ಕೆ ಹೋಗಿ, ಅಲ್ಲಿ ಒಂದು ಪ್ರದೇಶವನ್ನ ನಾವು ತಲುಪಿದ್ರೆ ಅಲ್ಲಿ ಒಂದು ನದಿ ಹರಿತಾ ಇದೆ, ಅದನ್ನ ಭೀಮಾ ಅಂತ ಕರಿತೀವಿ. ಅದರ ತೀರದಲ್ಲಿ ಜನುದೇವ ಮತ್ತೆ ಸತ್ಯವತಿ ಅನ್ನುವಂತಹ ದಂಪತಿಗಳಿದ್ದಾರೆ. ದೈವ ಭಕ್ತರು, ವೈಷ್ಣವರು, ತುಂಬಾ ಒಳ್ಳೆಯ ಸತ್ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರೋರು. ಅವರಿಗೆ ಒಬ್ಬ ಮಗ ಇರ್ತಾನೆ. ಅವನಿಗೆ ಪುಂಡರೀಕ ಅಂತ ಹೆಸರಿಡ್ತಾರೆ, ಅಂದ್ರೆ ಕಮಲ. ಪುಂಡರೀಕ ಅಂದ್ರೆ ಮರಾಠಿಯಲ್ಲಿ ಲೋಕಲ್ ಸ್ಲ್ಯಾಂಗ್ ನಲ್ಲಿ ಕರೆಯುವಾಗ ಪುಂಡಲೀಕ ಅಂತ ಕೂಡ ಕರೀತಾರೆ ಆತನನ್ನ. ತಂದೆ ತಾಯಿ ಹಾಗಿದ್ರೂ ಮಗನಲ್ಲಿ ಯಾವುದೇ ರೀತಿಯ ಎಫೆಕ್ಟ್ಸ್ ಭಕ್ತಿಯದ್ದು ಆಗಿರೋದಿಲ್ಲ. ಘೋರ ನಾಸ್ತಿಕನಾಗಿರ್ತಾನೆ. ಜೊತೆಗೆ ತಂದೆ ತಾಯಿಗೆ ಮಾತ್ರ ಅಲ್ಲ, ಸಮಾಜಕ್ಕೂ ಕೂಡ ಕಂಟಕವನ್ನ ಉಂಟು ಮಾಡ್ತಿರ್ತಾನೆ. ಆತನ ಸಂಘ ಕೂಡ ಸರಿಯಾಗಿರೋದಿಲ್ಲ. ಯಾರ ಜೊತೆ ಆತ ಇರ್ತಾನೋ ಅವ್ರುಗಳು ಸರಿ ಇರೋದಿಲ್ಲ, ಆತ ಮಾಡೋ ಕಾರ್ಯಗಳು ಸರಿ ಇರೋದಿಲ್ಲ. ತಂದೆ ತಾಯಿಗಳಿಗೆ ತುಂಬಾ ಗೊಳಗಿಕೊಳ್ತಿರ್ತಾನೆ ಆತ. ಮದುವೆ ಆಗತ್ತೆ, ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗತ್ತೆ. ಹೆಂಡತಿ ಕೂಡ ಆತನ ಥರಾನೇ ತಂದೆ ತಾಯಿಗೆ ಕಾಟ ಕೊಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ತಂದೆ ತಾಯಿ ತುಂಬಾ ಬೇಸತ್ತು ಬಿಡ್ತಾರೆ. ಸಾಕು, ಇನ್ನು ಇಲ್ಲಿ ಬದುಕಿದ್ದು ನಾವು ಕಾಶಿಗೆ ಹೊರಟೋಗೋಣ. ಯಾಕಂದ್ರೆ ಕಾಶ್ಯಾಂತು ಮರಣಾನ್ಮುಕ್ತಿರ್ ಜನನಾಥ್ ಕಮಲಾಲಯೇ ಅಂತ ಸ್ಕಂದ ಪುರಾಣ ಹೇಳುತ್ತೆ. ಯಾಕೆ ಕಾಶಿಯಲ್ಲಿ ಹೋಗ್ಬೇಕು ಅವರು ಅಂದ್ರೆ, ಕಾಶಿಯಲ್ಲಿ ಯಾರೇ ಮರಣವನ್ನ ಹೊಂದಿದ್ರು ಅನಾಯಾಸವಾಗಿ ಮೋಕ್ಷ ಸಿಕ್ಬಿಡುತ್ತೆ. ವಿಶ್ವನಾಥನೇ ಬಂದು ಅವರ ಬಲಗಿವಿಗೆ ತಾರಕ ಮಂತ್ರವನ್ನ ಹೇಳ್ತಾನೆ. ಅದಕ್ಕೆ ಸ್ಕಂದ ಪುರಾಣ ಇನ್ನೂ ಹೇಳುತ್ತೆ, ನ ಆರ್ಯಾವರ್ತ ಸಮೋದೇಶೋ ನ ಕಾಶಿ ಸದೃಶೀಪುರಿ ನ ವಿಶ್ವೇಶ ಸಮಂ ಲಿಂಗಂ ಕ್ವಾಪಿ ಬ್ರಹ್ಮಾಂಡ ಮಂಡಲೆ ಅಂತ. ಸಂಪೂರ್ಣ ಭೂಮಿಯಲ್ಲಿ ಆರ್ಯಾವರ್ತ, ನಮ್ಮ ಭಾರತದಂತಹ ಭೂಮಿ ಬೇರೆಯೊಂದಿಲ್ಲ, ದೇಶ ಯಾವುದೂ ಇಲ್ಲ. ಆ ಭಾರತದಲ್ಲಿಯೂ ಕೂಡ ಕಾಶಿಯಂತಹ ನಗರ ಮತ್ತೊಂದು ಇಲ್ಲ. ಆ ಕಾಶಿಯಲ್ಲಿರೋ ವಿಶ್ವನಾಥನಿಗಿಂತ ಹಿರಿದಾದಂತಹ ಲಿಂಗ ಸಂಪೂರ್ಣ ಪೃಥ್ವಿಯಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವರು ಇನ್ನು ಮಿಕ್ಕಿರುವಂತಹ ಜೀವನವನ್ನ ಕಾಶಿಯಲ್ಲಿ ಕಳೆಯೋಣ ಅಂತ ಹೊರಡ್ತಾರೆ. ಅವರು ಹಾಗೆ ಡಿಸ್ಕಸ್ ಮಾಡೋದನ್ನ ಅವನ ಹೆಂಡತಿ ಕೇಳಿಸ್ಕೊಂಡ್ಬಿಡ್ತಾಳೆ, ಪುಂಡಲೀಕನ ಹೆಂಡತಿ. ಹೋಗಿ ಪುಂಡಲೀಕನಿಗೆ ಹೇಳ್ತಾಳೆ, ನೋಡು ಅವರು ಕಾಶಿ ಯಾತ್ರೆಗೆ ಹೊರಟಿದ್ದಾರೆ, ಕಾಶಿ ಎಷ್ಟು ಚೆನ್ನಾಗಿದೆ, ಅಲ್ಲೆಲ್ಲ ಸುತ್ತಾಡಬಹುದು. ಅವ್ರಿಗೆ ವಿಶ್ವನಾಥನಿಗೆ ಏನು ಬೇಕಿಲ್ಲ, ಸುತ್ತಾಡಬಹುದು, ಗಂಗೆ ಇದೆ, ಆಟ ಆಡಬಹುದು. ಹಾಗೆ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅವರು, ನಮ್ಗೆ ಹೇಳು ಕೂಡ ಇಲ್ಲ ಅವರು. ಹಾಗೆ ಈಕೆ ಪುಂಡಲೀಕನಿಗೆ ಹೇಳ್ತಾಳೆ, ಆತ ಸರಿ, ನಾನು ಹೋಗೋಣ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ತಂದೆ ತಾಯಿಯರನ್ನ ಕೂಡ ಕರ್ಕೊಂಡು ಹೋಗೋಣ. ಆದ್ರೆ ಇವಾಗ ಅವ್ರು ನಮಗೆ ಹೇಳಿಲ್ವಲ್ಲ, ಅದು ಘೋರ ಅಪರಾಧ. ಹಾಗಾಗಿ ಅವರಿಬ್ರು ನಡ್ಕೊಂಡು ಬರ್ಲಿ, ನಾವು ಕುದುರೆ ಮೇಲೆ ಹೋಗೋಣ. ವೃದ್ಧ ತಂದೆ ತಾಯಿಯರನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾನೆ, ಅವರಿಬ್ರು ಕುದುರೆ ಮೇಲೆ ಹೋಗ್ತಾರೆ. ಅಂತಹ ಮಗ ಪುಂಡಲೀಕ ಆಗಿರ್ತಾನೆ.
ಹಾಗೆ ಹೋಗ್ತಿರೋವಾಗ ಇವಾಗಿನ ಥರ ಅಂತೂ ಫ್ಲೈಟಲ್ಲಿ 1 hour ಅಲ್ಲಿ ಹೋಗಿ ಇಳಿಯುವಂತಹ ಸಿಸ್ಟಮ್ ಇರಲಿಲ್ಲ. ಅವರು ತುಂಬ ಯಾತ್ರೆ ಮಾಡಬೇಕಿತ್ತು. ಹಾಗೆ ಯಾತ್ರೆ ಮಾಡ್ತಾ ಒಂದು ಕಡೆ ವಿಶ್ರಾಂತಿ ಪಡ್ಕೊಳ್ಬೇಕು ಅಂತ ನಿಲ್ತಾರೆ. ಅಲ್ಲೊಂದು ಆಶ್ರಮ ಇರುತ್ತೆ. ಆಶ್ರಮದಲ್ಲಿ ಕುಕ್ಕುಟ ಮುನಿಗಳು ಅಂತ ಒಬ್ರು ಇರ್ತಾರೆ. ತುಂಬಾ ದೊಡ್ಡ ದೈವ ಭಕ್ತರು, ತುಂಬಾ ದೊಡ್ಡ ವೈಷ್ಣವರು. ಅವರ ಆಶ್ರಮದಲ್ಲಿ ಇವರೆಲ್ಲ ತಂಗುತ್ತಾರೆ. ಎಲ್ಲರೂ ರಾತ್ರಿ ನಿದ್ದೆ ಮಾಡ್ತಿರ್ತಾರೆ. ಪುಂಡಲೀಕನಿಗೆ ಮಾತ್ರ ಯಾಕೋ ಎಚ್ಚರ ಆಗುತ್ತೆ. ಎದ್ದು ಬಂದು ಹೊರಗೆ ನೋಡ್ತಾನೆ, 3 ಸ್ತ್ರೀಯರು ತುಂಬಾ ಮಲಿನವಾಗ್ಬಿಟ್ಟಿದ್ದಾರೆ. ಸಂಪೂರ್ಣವಾಗಿ ಮಾಲಿನ್ಯ ಅವರನ್ನ ತುಂಬಿಕೊಂಡ್ಬಿಟ್ಟಿದೆ. ಅವರು ಬಂದು ಕುಕ್ಕುಟ ಮುನಿಗಳ ಆಶ್ರಮದಲ್ಲಿ ಸೇವೆ ಮಾಡ್ತಿದ್ದಾರೆ. ಕಸ ಗುಡಿಸೋದು, ಧೂಳು ಒರೆಸೋದು, ಎಲ್ಲ ರೀತಿಯ ಸೇವೆಗಳನ್ನ ಮಾಡ್ತಿದ್ದಾರೆ. ಆಮೇಲೆ ಆ ಕುಕ್ಕುಟ ಮುನಿಗಳು ಯಾವ ಪ್ರದೇಶದಲ್ಲಿ ಕೂತ್ಕೊಂಡು ಜಪವನ್ನ ತಪ ಅನುಷ್ಠಾನಗಳನ್ನ ಮಾಡ್ತಿದ್ರೋ ಆ ಜಾಗಕ್ಕೆ ಈ ಸ್ತ್ರೀಯರು ಹೋಗಿ ಮರುಕ್ಷಣವೇ ದಿವ್ಯ ನಾರಿಯರಾಗಿ ಪರಿವರ್ತನೆ ಆಗ್ಬಿಡ್ತಿದ್ದಾರೆ. ಆ ಮಾಲಿನ್ಯ ಎಲ್ಲ ಹೊರಟು ಹೋಗ್ತಿದೆ. ಮತ್ತೆ ತುಂಬಾ ಪಾವಿತ್ರ್ಯರಾಗಿ ಅವರು ಹೊರಗೆ ಬರ್ತಾ ಇದ್ದಾರೆ. ಇದನ್ನ ನೋಡಿ ಪುಂಡಲೀಕನಿಗೆ ಆಶ್ಚರ್ಯ ಆಗತ್ತೆ. ಆತ ಹೋಗಿ ಕೇಳ್ತಾನೆ, ನೀವೆಲ್ಲ ಯಾರು, ಹೇಗೆ ಒಂದು ಕ್ಷಣದಲ್ಲಿ ನೀವು ಈ ತರ ಪರಿವರ್ತನೆ ಆಗಿದ್ದು ಹೇಗೆ ಅಂತ. ಅವಾಗ ಅವರೆಲ್ಲ ಹೇಳ್ತಾರೆ, ಈ ಕುಕ್ಕುಟ ಮುನಿಗಳಿದಾರಲ್ವಾ, ಸಾಮಾನ್ಯವಾದ ಮನುಷ್ಯರಲ್ಲ ಅವರು. ಎಷ್ಟರ ಮಟ್ಟಿಗೆ ಅವರಲ್ಲಿ ದೈವ ಭಕ್ತಿ ಇದೆ ಅಂದ್ರೆ, ಎಲ್ಲ ದೇವತೆಗಳು, ಎಲ್ಲ ರೀತಿಯ ಪಾಪ ವಿಮೋಚನೆ ಮಾಡುವಂತಹ ದೈವ ಶಕ್ತಿಗಳು ಇಲ್ಲಿ ನೆಲೆಸಿದೆ. ಅವರು ತಪಸ್ಸು ಮಾಡುವಂತಹ ಜಾಗದಲ್ಲಿ. ನಾವು 3 ಬೇರೆ ಯಾರು ಅಲ್ಲ, ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ನಾವು. ನಮ್ಮಲ್ಲಿ ಪ್ರತಿನಿತ್ಯ ಹಲವಾರು ಜನ, ಸಾವಿರಾರು ಜನ ಬಂದು ತಮ್ಮ ಪಾಪಗಳನ್ನ ಕಳ್ಕೊಳ್ತಾರೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ ಆಕೆ, ಶಂಕರಾಚಾರ್ಯರು ಹೇಳೋ ಹಾಗೆ. ಎಲ್ಲರೂ ಕೂಡ ಭಗವತಿ ಗಂಗೆಯಲ್ಲಿ ಪಾಪ ವಿಮೋಚನೆಯನ್ನ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಆ ಪಾಪಗಳನ್ನ ತಾನು ತಗೊಂಡು ಆಕೆ ಮಾಲಿನ್ಯವನ್ನ ಹೊಂದುತ್ತಾಳೆ. ಅದನ್ನ ಕಳ್ಕೊಳ್ಳೋದಕ್ಕೆ ಅವಳು ಕುಕ್ಕುಟ ಮುನಿಗಳ ಆಶ್ರಮಕ್ಕೆ ಬರ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಅವರಲ್ಲಿ ಭಕ್ತಿ ಇದೆ, ಅಷ್ಟು ಶಕ್ತಿ ಇದೆ, ಭಕ್ತಿಯ ಶಕ್ತಿ. ಈತ ಕೇಳ್ತಾನೆ, ಅದ್ ಹೇಗೆ ಸಾಧ್ಯ, ಕುಕ್ಕುಟ ಮುನಿಗಳಿಂದ ಈ ತರ ಹೇಗಾಗೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಅವರೆಲ್ಲ ಹೇಳ್ತಾರೆ, ಮೊದಲನೇದು ಅವರಲ್ಲಿ ಕೃಷ್ಣ ಭಕ್ತಿ ಇದೆ. ಎರಡನೆಯದು, ಕೃಷ್ಣ ಭಕ್ತಿಗಿಂತ ಹೆಚ್ಚಾಗಿ ತಂದೆ ತಾಯಿಯರ ಸೇವೆಯನ್ನ ಅವರು ಮಾಡ್ತಿದ್ದಾರೆ. ಆ ಸೇವೆಯಿಂದ ಭಗವಂತ ಅವರಿಗೆ ಒಲಿದು ಈ ತರ ಶಕ್ತಿಗಳನ್ನ ಅವರಿಗೆ ಪ್ರದಾನಿಸಿದಾನೆ ಅಂತ. ಇದು ಆತನ ಜೀವನದಲ್ಲಿ ಐ ಓಪನರ್ ಅಂತ ಹೇಳ್ತೀವಲ್ಲ, ಕಣ್ಣು ತೆರೆಸತ್ತೆ ಆತನಿಗೆ, ಪುಂಡಲೀಕನಿಗೆ. ತುಂಬಾ ಮಟ್ಟಕ್ಕೆ ಪರಿವರ್ತನೆ ಆತನ ಮನಸ್ಸಲ್ಲಿ ಬರುತ್ತೆ. ಆತ ಯಾರು ಅಂತ ಸ್ವಲ್ಪ ಮುಂದೆ ನಾವು ಡಿಕೋಡ್ ಮಾಡೋಣ. ಪುಂಡಲೀಕ ಯಾರಾಗಿದ್ದ ಹಿಂದೆ. ಸೊ ಆತನಿಗೆ ಈ ತರ ಪರಿವರ್ತನೆ ಆಗತ್ತೆ. ಹೆಂಡತಿಯನ್ನ ಕೂಡ ಅವನು ಅರ್ಥ ಮಾಡಿಸ್ತಾನೆ ಹೆಂಡತಿಗೆ. ಅದಾದ್ಮೇಲೆ ತಂದೆ ತಾಯಿಯರನ್ನ, ನೀವು ಎಲ್ಲೋ ಹೊರಟೋಗೋದು ಬೇಡ, ನಮ್ಮ ಜೊತೆನೇ ಇರಿ, ನಾವೇ ಸೇವೆ ಮಾಡ್ತೀವಿ ಅಂತ ಕರ್ಕೊಂಡು ಬರ್ತಾನೆ. ಬಂದ ಮೇಲೆ ಎವ್ರಿ ಕಾಯಿನ್ ಹ್ಯಾಸ್ 2 sides ಅಂತ ಹೇಳ್ತೀವಲ್ಲ, ಈ ಕಾಯಿನ್ ಎರಡನೇ ಸೈಡ್ ಕಾಣಿಸ್ಕೊಳ್ಳುತ್ತೆ. ತುಂಬಾ ಅದ್ಭುತವಾದ ದೈವ ಭಕ್ತನಾಗ್ತಾನೆ. ಕೃಷ್ಣ ಭಕ್ತಿಯನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಇಟ್ಟಿರ್ತಾನೆ, ಫಸ್ಟ್ ಪ್ಲೇಸ್ ಅಲ್ಲಿ ತಂದೆ ತಾಯಿಯರ ಭಕ್ತಿಯನ್ನ ಇಟ್ಟಿರ್ತಾನೆ. ತುಂಬಾ ತುಂಬಾ ಸೇವೆಯನ್ನ ಮಾಡ್ತಾನೆ. ಇಡೀ ಸಮಾಜ ಆಶ್ಚರ್ಯ ಆಗ್ಬಿಡುತ್ತೆ, ಹೇಗೆ ಸಾಧ್ಯ, ಹಾಗಿದ್ದವನು ಹೇಗಾದ ಅಂತ. ಅಷ್ಟರ ಮಟ್ಟಿಗೆ ಸೇವೆಯನ್ನ ಮಾಡ್ತಾನೆ. ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ಬೇಕು, ಅಷ್ಟೇ ಸೇವೆಯನ್ನ ಮಾಡ್ತಾನೆ. ಬೆಳಗ್ಗೆ 7 ರಾತ್ರಿ ಮಲಗೋವರೆಗೂ, ಅವರು ಮಲಗಿ ನಿದ್ದೆಯನ್ನ ಸಂಪೂರ್ಣವಾಗಿ ಮುಗಿಸಿದ ಮೇಲೆ ಅವನು ವಿಶ್ರಾಂತಿ ಪಡೆಯೋದು. ಆ ಥರ ಭಕ್ತಿ ತಂದೆ ತಾಯಿಯರಲ್ಲಿ. ಈ ಭಕ್ತಿಯನ್ನ ನೋಡಿ ಕೃಷ್ಣನಿಗೆ ತುಂಬಾ ಇಷ್ಟ ಆಗ್ಬಿಡತ್ತೆ. ಮೀಟ್ ಮಾಡ್ಬೇಕು ಈ ಭಕ್ತನನ್ನ ಅಂತ ಕೃಷ್ಣನೇ ಬರ್ತಾನೆ. ನೋಡಿ, ಯಾವಾಗ್ಲೂ ಕೂಡ ನಾವು ದೇವರ ಹತ್ರ ಹೋಗ್ತೀವಿ, ಇಲ್ಲಿ ದೇವರೇ ಭಕ್ತನ ಬಳಿ ಬಂದಿದ್ದಾನೆ. ನಾವ್ ಎಲ್ಲರೂ ಕೂಡ, ಎಲ್ಲ ಭಕ್ತರು ಕೂಡ ದೇವರನ್ನ ಕರಿತೀವಿ. ಗಜೇಂದ್ರ ಕರ್ದ, ಭಗವಂತ ಬಂದ. ಧ್ರುವ ಕರ್ದ, ಭಗವಂತ ಬಂದ. ಆದ್ರೆ ನಾವು ಕರೀದೇನೆ ಭಗವಂತ ಬಂದ್ರೆ ಭಕ್ತಿಯಲ್ಲಿ ತುಂಬಾ ಶಕ್ತಿ ಇದೆ ಅಂತ. ಪ್ರಹ್ಲಾದನ ಚರಿತ್ರೆಯನ್ನ ನೋಡೋದಾದ್ರೆ, ಕಂಬದಿಂದ ಒಡೆದು ಸೀಳ್ಕೊಂಡು ಬಾ ಅಂತ ಪ್ರಹ್ಲಾದ ಕರೆಯೋದಿಲ್ಲ. ಹಿರಣ್ಯಕಶ್ಯಪು ಕೇಳ್ತಾನೆ, ಅಷ್ಟೇ ಇದಾನೆ ಅಷ್ಟೇ ಅಂತ ಹೇಳ್ತಾನೆ. ಅದನ್ನೇ ಅವರು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತ್ವೇ ಶಕಿಲೇಶು ಚಾತ್ಮನಃ ಅದೃಶ್ಯತ ಅತಿ ಅದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ. ಆತನ ಮಾತನ್ನ ಸತ್ಯ ಮಾಡೋದಿಕ್ಕೆ ಆತ ಹೇಳ್ತಾನಲ್ಲ, ಇಲ್ಲಿದ್ದಾನೆ ಅವನು ಅಂತ. ಆ ಮಾತನ್ನ ಸತ್ಯ ಮಾಡ್ಬೇಕು ಅಂತ ಭಗವಂತ ಅಲ್ಲಿಂದ ಅವತಾರ ಮಾಡ್ತಾನೆ. ಪ್ರಹ್ಲಾದ ಕರೀಲಿಲ್ಲ. ಮಧ್ವಾಚಾರ್ಯರು ಅವರ ಇದ್ದ ಕಡೆನೆ ಕೃಷ್ಣ ದ್ವಾರಕೆಯಿಂದ ಉಡುಪಿಯವರೆಗೂ ಬಂದ ಮಧ್ವಾಚಾರ್ಯರಿಗಾಗಿ. ಅದೇ ತರ ಇಲ್ಲಿ ಪುಂಡಲೀಕನಿಗೋಸ್ಕರ ಕೂಡ ಕೃಷ್ಣ ಬರ್ತಾನೆ. ಆತ ಬಂದು ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಳೆ ಕೌಸ್ತುಭಂ ಬಂದು ನಿಂತಿದ್ದಾನೆ. ಕೃಷ್ಣ ಬಾಗಲಲ್ಲಿ ಬಂದು ನಿಂತು ಕರಿತಾನೆ ಪುಂಡಲೀಕನನ್ನ. ಪುಂಡಲೀಕ, ನಾನು ಬಂದಿದ್ದೀನಿ ಕೃಷ್ಣ, ನಿನ್ನ ಆರಾಧ್ಯ ದೈವ, ಬಂದು ನನ್ನನ್ನು ಸ್ವಾಗತ ಮಾಡು ಅಂತ ಕೃಷ್ಣ ಕರಿತಾನೆ. ಪುಂಡಲೀಕ ಆ ಸಮಯದಲ್ಲಿ ತಂದೆ ತಾಯಿಯರ ಸೇವೆ ಮಾಡ್ತಿರ್ತಾನೆ. ಯಾವ ರೀತಿಯ ಸೇವೆ ಅಂದ್ರೆ, ರಾತ್ರಿ ಆಗಿರತ್ತೆ, ಅವರಿಬ್ಬರನ್ನ ಒಂದು ತೊಡೆ ಮೇಲೆ
ಅಪ್ಪ ಅಮ್ಮನ್ನ ಮಲಗಿಸ್ಕೊಂಡಿರ್ತಾನೆ. ತೊಡೆಯ ಮೇಲೆ ಮಲಗಿಸ್ಕೊಂಡು ತಲೆ ತಟ್ಟುತ್ತಾ ಅವ್ರಿಗೆ ನಿದ್ರೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತಿರ್ತಾನೆ. ದಿಂಬು ಕೂಡ ಇರೋದಿಲ್ಲ ಅವ್ರ ಮನೇಲಿ. ಆ ಥರ ಅವನ ತೊಡೆಗಳನ್ನೇ ದಿಂಬು ಮಾಡಿಕೊಂಡು ತಂದೆ ತಾಯಿಯರ ಸೇವೆ ಮಾಡ್ತಿರ್ತಾನೆ. ನಾವಾದ್ರೆ ಮನೆ ಮುಂದೆ ಒಬ್ರು MLA ಬರ್ತಿದ್ದಾರೆ ಅಂದ್ರೆ ನಾವೇ ಓಡ್ ಹೋಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಿಂತಿರ್ತೀವಿ. ಇಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬಂದು ನಿಂತಿದ್ದಾನೆ ಮನೆ ಬಾಗಿಲಿಗೆ. ಆದ್ರೂ ಈತ ಏನ್ ಹೇಳ್ತಾನೆ ಗೊತ್ತಾ? ಕೃಷ್ಣ, ನಾನು ತಂದೆ ತಾಯಿಯರ ಸೇವೆ ಮಾಡ್ತಿದ್ದೀನಿ, ನೀನ್ ಬಂದಿರೋ ನನಗೆ ತುಂಬಾ ತುಂಬಾ ಸಂತೋಷ ಇದೆ. ಆದ್ರೆ ಈ ಸೇವೆಯನ್ನ ನಾನು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿನಗಿಂತ ಮೇಲೆ ನನ್ನ ತಂದೆ ತಾಯಿ ಇದ್ದಾರೆ ನನ್ನ ಹೃದಯದಲ್ಲಿ. ಅವರ ಸೇವೆಯನ್ನ ಮುಗಿಸಿ ಬರ್ತೀನಿ, ಅಲ್ಲಿವರೆಗೂ ನೀನ್ ಕಾಯ್ಬೇಕು. ಆದ್ರೆ ಇವಾಗ ಮಳೆಗಾಲ ಬೇರೆ ಇದೆ, ನೀನ್ ಹಾಗೆ ನಿಂತ್ರೆ ನಿನ್ನ ಕಾಲು ಒದ್ದೆ ಆಗತ್ತೆ. ಒಂದು ಪೀಠವನ್ನ ಕೊಡ್ತೀನಿ, ಒಂದು ಆಸನವನ್ನ ಕೊಡ್ತೀನಿ, ಅದ್ರ ಮೇಲೆ ನೀನು ಕೂತ್ಕೋ ಅಥವಾ ನಿಂತ್ಕೋ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಒಂದು ಇಟ್ಟಿಗೆ ಇರುತ್ತೆ. ಆ ಇಟ್ಟಿಗೆಯನ್ನ ಮನೆ ಕಾರ್ಯಗಳಿಗೆ ಯೂಸ್ ಮಾಡ್ತಿರ್ತಾರೆ. ಅದನ್ನ ಹಾಗೆ ಹಿಂದೆ ತಳ್ಳುತ್ತಾನೆ ಅಷ್ಟೆ. ಭಗವಂತ ಭಕ್ತನಿಗೋಸ್ಕರ ಆ ಇಟ್ಟಿಗೆಯ ಮೇಲೆ 2 ಕಾಲುಗಳನ್ನ ಇಟ್ಟು ಸೊಂಟದ ಮೇಲೆ ಹೀಗೆ ಕೈ ಇಟ್ಟು ಪುಂಡಲೀಕನನ್ನ ನೋಡ್ತಾ ಕಾಯ್ತಾ ನಿಂತ್ಕೊಳ್ತಾನೆ. ಭಕ್ತಿಗೆ ಭಗವಂತ ಕೂಡ ಕಾಯೋ ಹಾಗೆ ಮಾಡುವಂತಹ ಶಕ್ತಿ ಇದೆ ನೋಡಿ. ಆತ ವೈಕುಂಠದಲ್ಲಿ ಆತನ ದರ್ಶನವನ್ನ ಪಡ್ಕೊಳ್ಬೇಕು ಅಂತ ವೈಕುಂಠದವರೆಗೂ ಹೋಗೋದ್ ಬೇಡ, ತಿರುಪತಿ ಬಾಲಾಜಿಯ ದರ್ಶನ ಪಡಿಬೇಕು ಅಂದ್ರೆ ಎಷ್ಟು ಕಷ್ಟ. ಹೌದು, 5 ಸೆಕೆಂಡ್ ಆತನ ದರ್ಶನ ಆಗೋದಕ್ಕೆ 8-10 ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತಿರ್ತಾರೆ. ನಿಜ. ಅವಾಗ್ಲೂ ಕೂಡ ಜರ್ಗಂಡಿ ಅಂತ ಕಳಿಸೇ ಬಿಡ್ತಾರೆ 5 ಸೆಕೆಂಡ್ಗೆ. ಇಲ್ಲಿ ದೇವರೇ ಬಂದು ನಿಂತಿದ್ದಾನೆ, ಆತ ಆ ಭಕ್ತನಿಗೋಸ್ಕರ ಕಾಯ್ತಿದ್ದಾನೆ. ಅಷ್ಟು ಶಕ್ತಿ ಭಕ್ತಿಯಲ್ಲಿದೆ. ಜೊತೆಗೆ ತಂದೆ ತಾಯಿಯರ ಸೇವೆ ಮಾಡೋದ್ರಲ್ಲಿದೆ. ನಾವು ಅರ್ಥ ಮಾಡ್ಕೊಳ್ಬೇಕು, ಭಕ್ತಿ ಬಂದ ಕೂಡ್ಲೆ ನಾವು ಮನೆಯೆಲ್ಲ ಬಿಟ್ಟು ಹೊರಟೋಗ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ಅದು ತುಂಬಾ ತಪ್ಪು ಪರಿಕಲ್ಪನೆ. ಇಲ್ಲಿ ಭಗವಂತ ಯಾಕೆ ಬಂದಿದ್ದು? ಅವನ ಸೇವೆಗಿಂತ ಹೆಚ್ಚಾಗಿ ತಂದೆ ತಾಯಿಯರ ಸೇವೆಯನ್ನ ಮೆಚ್ಚಿ ಭಗವಂತ ಬಂದಿದ್ದು. ಈಗ ಇಟ್ಟಿಗೆ ಮೇಲೆ ನಿಂತು ಭಗವಂತ ನಿಂತಿದ್ದಾನೆ. ಇಟ್ಟಿಗೆಯನ್ನ ಮರಾಠಿಯಲ್ಲಿ ವಿಟ ಅಂತ ಕರಿತೀವಿ. ವಿಟವನ್ನ ತಾನು ನಿಲ್ಲುವಂತಹ ಸ್ಥಳವಾಗಿ ಮಾಡಿಕೊಂಡಿದ್ದು, ಹಾಗಾಗಿ ಆತನ ಹೆಸರು ವಿಠ್ಠಲ ಆಯ್ತು. ಈ ಇಟ್ಟಿಗೆ ಬೇರೆ ಯಾರು ಅಲ್ಲ, ಇಂದ್ರ ಒಂದು ಬಾರಿ ವೃತ್ರಾಸುರನ ಸಂಹಾರ ಮಾಡಿರ್ತಾನೆ. ಸಂಹಾರ ಮಾಡಿದ್ಮೇಲೆ ಆತ ಸಾಯೋ ಸಮಯದಲ್ಲಿ ವೃತ್ರಾಸುರ ಇಂದ್ರನಿಗೆ ಒಂದು ಶಾಪ ಕೊಟ್ಬಿಡ್ತಾನೆ, ನೀನು ಹೋಗಿ ಇಟ್ಟಿಗೆ ಆಗ್ಬಿಡು ಇಂದ್ರ ಪದವಿಯನ್ನ ಕಳ್ಕೊಂಡು ಅಂತ. ಆತನೇ ಇಲ್ಲಿ ಪುಂಡಲೀಕನ ಮನೆಯಲ್ಲಿ ಇಟ್ಟಿಗೆ ಆಗಿರ್ತಾನೆ. ಯಾವ ಸಮಯ ಭಗವಂತನ ಪಾದ ಸ್ಪರ್ಶ ಅವನ ಮೇಲಾಗತ್ತೋ ಆತ ಮರಳಿ ಹೋಗಿ ಇಂದ್ರ ಪದವಿಯನ್ನ ಪಡ್ಕೊಳ್ತಾನೆ. ಅಲ್ಲಿಂದ ಆತನಿಗೆ ಮುಕ್ತಿ ಸಿಗತ್ತೆ. ಆ ಇಟ್ಟಿಗೆಯ ಮೇಲೆ ಭಗವಂತ ಇವತ್ತಿಗೂ 28 ಯುಗಗಳಾದ್ಮೇಲೂ ಪಂಢರಪುರದಲ್ಲಿ ಅವನೇ ಭಕ್ತರಿಗೋಸ್ಕರ ಕಾಯ್ತಾ ನಿಂತಿದ್ದಾನೆ. ಎಲ್ಲ ಭಕ್ತರನ್ನ ಆಲಿಂಗನ ಮಾಡೋದಿಕ್ಕೆ ಪಂಢರಪುರದಲ್ಲಿ ವಿಠಲ ನಿಂತಿದ್ದಾನೆ. ಪಾಂಡುರಂಗ ವಿಠಲ ಅಂತ ಯಾಕೆ ಕರೆಯೋದು? ಪಾಂಡು ಅಂದ್ರೆ ಏನು, ರಂಗ ವಿಠಲ ಯಾಕೆ ಅಂತ? ತುಂಬಾ ಒಳ್ಳೆಯ ಹೆಸರು ಇದು ಪಾಂಡುರಂಗ ಅಂದ್ರೆ. ಪಾಂಡು ಅಂದ್ರೆ ಶ್ವೇತ ಅಂತ, ಬಿಳಿ ಅಂತ. ಆದ್ರೆ ಅದರ ಅರ್ಥವನ್ನ ನಾವು ಬ್ರೈಟ್ ಅಂತ ಕೂಡ ತಗೊಳ್ಬಹುದು. ರಂಗ ಅಂದ್ರೆ ನಮಗ್ ಗೊತ್ತಿರೋ ಹಾಗೆ ಬಣ್ಣ. ನಾರಾಯಣನಿಗೂ ರಂಗ ಅನ್ನುವಂತಹ ಹೆಸರು ಇದೆ. ಯಾಕೆ ರಂಗ ಅಂದ್ರೆ ಇನ್ನೊಂದು ಕಾಂಟೆಕ್ಸ್ಟ್ ಅನ್ನ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಭರತನಾಟ್ಯ ಮಾಡೋರು ಮೊದಲನೇ ಪರ್ಫಾರ್ಮೆನ್ಸ್ ಕೊಡುವಾಗ ಏನ್ ಹೇಳ್ತೀವಿ? ರಂಗ ಪ್ರವೇಶ ಮಾಡ್ತಿದ್ದಾರೆ ಅಲ್ವಾ? ಅಲ್ಲಿಗೆ ರಂಗ ಅಂದ್ರೆ ಏನ್ ಅರ್ಥ ಆಯ್ತು? ಆ ಸಭೆ ಅಥವಾ ಸ್ಟೇಜ್ ಅಂತ ಕೂಡ ಅರ್ಥ ಬರುತ್ತೆ. ನಮ್ಮ ಹೃದಯ ಅನ್ನುವಂತಹ ಮಂಟಪಕ್ಕೆ, ಸ್ಟೇಜ್ಗೆ ನಾಯಕನಾಗಿರೋನು ರಂಗನಾಯಕ. ಹಾಗಾಗಿ ಆತನನ್ನ ರಂಗ ವಿಠಲ ಅಂತ ಕರೀತಾರೆ. ನಮ್ಮ ಹೃದಯದಲ್ಲಿ ಒಂದು ರಂಗ ಮಂಟಪ ಇದೆ. ಆ ಮಂಟಪದಲ್ಲಿ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ನಿಂತಿರೋದು ರಂಗನಾಥ. ರಂಗಕ್ಕೆ ನಾಥ ಅಂತ. ಪಾಂಡುರಂಗ ಅಂದ್ರೆ ಶ್ವೇತವರ್ಣವನ್ನ ಹೊಂದಿರೋನು ಅಂತ. ನಾವು ನೋಡೋದಾದ್ರೆ ಶ್ವೇತವರ್ಣ ಕೃಷ್ಣನಿಗಿಲ್ಲ, ಶಿವನಿಗೆ ಮಾತ್ರ ಶ್ವೇತವರ್ಣ. ನಾವು ಹೇಳೋದು ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಕರ್ಪೂರದ ವರ್ಣವನ್ನ ಹೊಂದಿರೋದು ಶಿವ. ಈತ ಇಲ್ಲಿ ಕರ್ಪೂರದ ವರ್ಣವನ್ನ ಹೊಂದಿದ್ದಾನೆ. ಯಾಕಂದ್ರೆ ಒಂದು ಬಾರಿ ರಾಧೆ ದ್ವಾರಕೆಗೆ ಬರ್ತಾರೆ. ರಾಧೆ ದ್ವಾರಕೆಗೆ ಬಂದಿರೋದನ್ನ ಕೃಷ್ಣ ನೋಡಿ ತುಂಬಾ ತುಂಬಾ ಆನಂದ ಆಗ್ಬಿಡತ್ತೆ. ಇದನ್ನ ಹಲವಾರು ಪುರಾಣಗಳಲ್ಲಿ, ಸ್ಕಂದ ಪುರಾಣದಲ್ಲೂ ನಾವು ನೋಡ್ತೀವಿ ಈ ಕಥೆಯನ್ನ. ಆಕೆ ಬಂದು ಕೃಷ್ಣನ ಜೊತೆ ಇದ್ದಾಗ ಕೃಷ್ಣ ಆಕೆಯ ಬಣ್ಣವನ್ನ ತಗೊಂಡ್ಬಿಡ್ತಾನೆ. ಅಂದ್ರೆ ಆಕೆಯಲ್ಲಿ ಎಷ್ಟರ ಮಟ್ಟಿಗೆ ಲೀನನಾಗ್ಬಿಟ್ಟಿರ್ತಾನೆ ಅಂದ್ರೆ ಆಕೆಯ ಬಣ್ಣ ಕೂಡ ಬಂದ್ಬಿಡತ್ತೆ. ರಾಧೆಗಿಂತ ಬ್ರೈಟ್ ಆದವ್ರು ಯಾರೂ ಇಲ್ಲ. ಅಷ್ಟು ಬ್ರೈಟ್ನೆಸ್ ಅನ್ನ ರಾಧೆ ಹೊಂದಿದ್ದಾರೆ. ಅದನ್ನ ಕೃಷ್ಣ ಹೀಗೆ ತಗೊಂಡ್ಬಿಡ್ತಾನೆ. ರುಕ್ಮಿಣಿ ಮಾತೆ ಅದನ್ನ ನೋಡ್ತಾರೆ. ನೋಡ್ಬಿಟ್ಟು ಕೃಷ್ಣ ಪಾಂಡುರಂಗ, ಆತ ಬಿಳಿಯ ವರ್ಣವನ್ನ ತಗೊಂಡ್ಬಿಟ್ಟಿದಾನ ಅಂತ ರುಕ್ಮಿಣಿ ಮಾತೆ ಮೊದಲನೇ ಬಾರಿಗೆ ಪಾಂಡುರಂಗ ಅನ್ನುವಂತಹ ಪದವನ್ನ ಬಳಸೋದು. ವಿಠಲ ನಾನು ಹೇಳ್ದಾಗೆ ವಿಠದ ಮೇಲೆ ನಿಂತಿರೋನು ವಿಠಲ. ಆತನ ವಿಠೋಬಾ ಅಂತ ಕೂಡ ಕರೀತಾರೆ. ಯಾಕೆ ಹಾಗೆ ಅಂದ್ರೆ ಕನ್ನಡದಲ್ಲಿ ವಿಷ್ಣು ಅನ್ನೋ ಪದವನ್ನ ತತ್ಸಮ ತದ್ಭವವಾಗಿ ಬಂದಾಗ ವಿಠು ಆಯ್ತು. ಅದು ನಾವು ಮಾಮೂಲಿಯಾಗಿ ಮಾತಾಡುವಾಗ
ಪ್ರೀತಿಯಿಂದ ಕರೆಯುವಾಗ ವಿಷ್ಣು ಹೋಗಿ ವಿಠು ಆಯ್ತು. ಮರಾಠಿಯಲ್ಲಿ ತಂದೆಯನ್ನ ಬಾಪ್ ಅಂತ ಕರೀತಾರೆ. ಬ ಅನ್ನುವಂತಹ ಪದವನ್ನ ತಂದೆಗೋಸ್ಕರ ಬಳಸ್ತಾರೆ. ಈತ ನಮ್ಮ ತಂದೆ, ಹಾಗಾಗಿ ವಿಠು ಬಾ ವಿಠೋಬಾ ಆಯ್ತು ಆತನ ಹೆಸರು. ಜೊತೆಗೆ ವಿಠು ಅನ್ನುವಂಥದ್ದು ಅಥವಾ ವಿಠ ಅನ್ನುವಂಥದ್ದು ಅಜ್ಞಾನವನ್ನ ಕೂಡ ದರ್ಶಿಸತ್ತೆ. ಅದನ್ನ ಲ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾರಲ್ಲಿ ಅಜ್ಞಾನ ತುಂಬಿರುತ್ತೋ, ಯಾರು ತುಂಬಾ ಜ್ಞಾನಿಗಳಲ್ವೋ ಅವರನ್ನ ಕೂಡ ತನ್ನ ಬಳಿಗೆ ಕರ್ಕೊಂಡು ಆಲಿಂಗನವನ್ನ ಮಾಡ್ಕೊಳ್ತಾನೆ. ಹಾಗಾಗಿ ಆತ ವಿಠಲ. ಆತನ ಮುಂದೆ ಯಾವ ಡಿಫ್ರೆನ್ಸಸ್ಸು ಇಲ್ಲ. ನೀನು ಜ್ಞಾನಿನ ಅಜ್ಞಾನಿನ, ವೇದಗಳನ್ನ ಪಾರಾಯಣ ಮಾಡ್ತೀಯಾ, ನಿನಗೆ ವೇದಗಳ ಬಗ್ಗೆ ಗೊತ್ತಿಲ್ವಾ, ಸಂಸ್ಕೃತ ಬರುತ್ತಾ ಇಲ್ವಾ, ನೀನ್ ವಿದ್ವಾಂಸನ ಸಾಮಾನ್ಯ ಮನುಷ್ಯನ, ಏನೂ ಇಲ್ಲ. ಅಜ್ಞಾನಿ ಆಗಿದ್ರು ನಾನೇ ನಿನ್ನನ್ನ ಕರ್ಕೊಳ್ತೀನಿ ಅಂತ ವಿಠಲ ಹೇಳ್ತಾನೆ. ಹಾಗಾಗಿ ಇದೆಲ್ಲ ಆತನ ಹೆಸರಿನ ಮಹಿಮೆ. ಈ ಮುಂದೆ ಪುಂಡಲೀಕನ ಕಥೆ ಏನಾಯ್ತು? ಕೃಷ್ಣ ಕಾಯ್ತಾನೆ ನಿಂತಿರ್ತಾನ ಅಲ್ಲಿ? ಹೌದು, ಕೃಷ್ಣ ಹಾಗೆ ಕಾಯ್ತಾನೆ ನಿಂತಿರ್ತಾನೆ. ಇವತ್ತಿಗೂ ಕೂಡ ಪಂಢರಪುರದಲ್ಲಿ ಹಾಗೆ ಇದ್ದಾನೆ. ತುಂಬಾ ಅದ್ಭುತವಾಗಿ ಕೃಷ್ಣ ತನ್ನ ಲೀಲೆಗಳನ್ನ ಅಲ್ಲಿ ನಡೆಸ್ತಾನೆ. ಸುಮಾರು 15ನೇ ಶತಮಾನದ ಅಂತ್ಯದಲ್ಲಿ ಆದಿಲ್ ಶಾ ಅನ್ನುವಂತಹ ಒಬ್ಬ ಆಕ್ರಮಣಕಾರಿ ಅಲ್ಲಿ ಬಂದು ಆಕ್ರಮಣ ಮಾಡ್ತಾನೆ. ಅವಾಗ ವಿಠಲ ಎಂತಹ ಲೀಲೆಯನ್ನ ಮಾಡ್ತಾನೆ ಅಂದ್ರೆ, ಪಂಢರಪುರದಿಂದ ನಮ್ಮ ಕರ್ನಾಟಕ ಪ್ರದೇಶಕ್ಕೆ ಹಂಪಿಗೆ ಬರ್ತಾನೆ. ಅಲ್ಲಿ ವಿಜಯ ವಿಠಲ ಮಂದಿರದಲ್ಲಿ ಆತ ನೆಲೆಸ್ತಾನೆ. ಕೃಷ್ಣದೇವರಾಯ ಕರೆಸ್ಕೊಳ್ಳೋದು. ಮತ್ತೆ 16ನೇ ಶತಮಾನದಲ್ಲಿ ಆತ ಮರಳಿ ಪಂಢರಪುರಕ್ಕೆ ಹೋಗ್ತಾನೆ. ಇವತ್ತು ನಾವು ಯಾವ ಮಂದಿರವನ್ನ ನೋಡ್ತೀವೋ ಅದು 16ನೇ ಶತಮಾನದಲ್ಲಿ ಕಟ್ಟಿರುವಂತಹ ಮಂದಿರ ಪಂಢರಪುರದಲ್ಲಿ. ಅದಕ್ಕೆ ಮುಂಚೆ ಇದ್ದಂತಹ ಮಂದಿರವನ್ನ ಒಡೆದು ಹಾಕ್ಬಿಟ್ಟಿದ್ದಾರೆ ಆಕ್ರಮಣಕಾರಿಗಳು. ಆದ್ರೆ ಈ ಮೂರ್ತಿ ಮಾತ್ರ ಹಾಗೆ ಇದೆ. ನಾವು ನೋಡೋದಾದ್ರೆ ಈ ಮೂರ್ತಿ ಸ್ವಯಂಭೂ ಮೂರ್ತಿ, ಅಂದ್ರೆ ತಾನೇಗೆ ಉದ್ಭವ ಆಗಿರುವಂತಹ ಮೂರ್ತಿ, ಯಾರು ಕೆತ್ತಿರೋದಲ್ಲ, ಕೆತ್ತನೆಗೆ ಒಳಪಟ್ಟೇ ಇಲ್ಲ ಈ ಮೂರ್ತಿ. ಆತ ಅವತ್ತು ಪುಂಡಲೀಕನಿಗಾಗಿ ಕಾಯ್ತಾ ನಿಂತಿದ್ದವನು ಹಾಗೆ ನಿಂತಿದ್ದಾನೆ. ನಾನು ಅವಾಗ್ಲೇ ಹೇಳ್ದೆ ಪುಂಡಲೀಕ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ. ಕೃಷ್ಣ ಕಥೆಯಲ್ಲಿ ಭಾಗವತದಲ್ಲಿ ಒಂದು ಭಾಗ ಬರುತ್ತೆ. ಮುಚುಕುಂದ ಅನ್ನುವಂತಹ ಒಬ್ಬ ವ್ಯಕ್ತಿಯ ಕಥೆ ಬರುತ್ತೆ. ದೇವಾಸುರ ಸಂಗ್ರಾಮ ನಡೆಯುವಾಗ ದೇವತೆಗಳೆಲ್ಲ ಬಂದು ಮುಚುಕುಂದನ ಬಳಿ ಹೇಳ್ತಾರೆ, ನನಗೆ ನೀವು ಸಹಾಯ ಮಾಡ್ಬೇಕು, ಆಶ್ರಯವನ್ನ ಕೊಡ್ಬೇಕು, ಅಸುರರೆಲ್ಲ ಹೋದ್ಮೇಲೆ ನಾವು ಮರಳಿ ಹೋಗ್ತೀವಿ ಅಂತ. ಮುಚುಕುಂದ ಒಪ್ಕೊಳ್ತಾನೆ, ದೇವತೆಗಳಿಗೆಲ್ಲ ಆಶ್ರಯ ಕೊಡ್ತಾನೆ. ಆಮೇಲೆ ದೇವತೆಗಳು ಕೇಳ್ತಾರೆ, ನಿನಗೆ ಏನ್ ವರ ಬೇಕು ಕೇಳು, ನಾವೆಲ್ಲ ಕೊಡ್ತೀವಿ, ನಮ್ಮ ಹತ್ರ ಸಿದ್ಧಿ ಇದೆ ಅಂತ. ಆತ ಕೇಳೋದು ಏನ್ ಗೊತ್ತಾ, ತುಂಬಾ ಒಳ್ಳೆ ಪೆಕ್ಯುಲಿಯರ್ ಆದಂತಹ ವರವನ್ನ ಕೇಳ್ಕೊಳ್ತಾನೆ. ನಾನ್ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ನಿದ್ದೆ ಮಾಡುವಾಗ ನನ್ನ ಯಾರು ಡಿಸ್ಟರ್ಬ್ ಮಾಡ್ಬಾರ್ದು, ಅವ್ರೇನಾದ್ರೂ ನನ್ನ ಡಿಸ್ಟರ್ಬ್ ಮಾಡಿದ್ರೆ ನಾನು ಒಂದ್ ಬಾರಿ ಅವ್ರನ್ನ ನೋಡಿದ್ರೆ ಸಾಕು ಭಸ್ಮ ಆಗ್ಬಿಡ್ಬೇಕು ಅವರು. ಆ ತರ ವರವನ್ನ ಈ ಮುಚುಕುಂದ ಪಡ್ಕೊಳ್ತಾನೆ. ಅದೇ ತರ ಆತ ವರವನ್ನ ಪಡ್ಕೊಂಡ್ಮೇಲೆ ಒಂದು ಗುಹೆಗೆ ಹೋಗಿ ವಾಸ ಮಾಡ್ತಿರ್ತಾನೆ, ಮಲ್ಕೊಂಡಿರ್ತಾನೆ. ನಿದ್ದೆ ಅಂದ್ರೆ ನಿದ್ದೆ ಆತನಿಗೆ. ಕೃಷ್ಣ ಕಾಲಯವನ ಅನ್ನುವಂತಹ ರಾಕ್ಷಸನ ಸಂಹಾರ ಮಾಡ್ಬೇಕಿರುತ್ತೆ. ಆತ ಉಪಾಯವಾಗಿ ಕಾಲಯವನನ್ನ ಅದೇ ಗುಹೆಗೆ ಕರ್ಕೊಂಡು ಹೋಗ್ತಾನೆ, ಮುಚುಕುಂದ ಇರುವಂತಹ ಗುಹೆಗೆ. ಅಲ್ಲಿ ಹೋದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಆತನ ಶಂಖವನ್ನ ಎಸೆಯೋ ಥರ ಮಾಡ್ತಾನೆ. ಈತ ಹೋಗಿ ಕಾಲಯವನ ಹೋಗಿ ಕೃಷ್ಣ ಅಲ್ಲೇ ಇದ್ದಾನೇನೋ ಅಂತ, ಆತನೇ ಮಲಗಿದಾನೇನೋ, ಶಂಖ ಅಲ್ಲಿದೆಯಲ್ವಾ ಕೃಷ್ಣನದ್ದು, ಹಾಗಾಗಿ ಕೃಷ್ಣ ಅದೇ ಏನೋ ಅನ್ಕೊಂಡು ಕಾಲಯವನ ಹೋಗಿ ಆತನ ಎಬ್ಬಿಸ್ಬಿಡ್ತಾನೆ. ಎಬ್ಬಿಸಿದಾಗ ಮುಚುಕುಂದನಿಗೆ ತುಂಬಾ ಕ್ರೋಧ ಬಂದ್ಬಿಟ್ಟು ಆತ ಕಾಲಯವನನ್ನ ಸಂಹಾರ ಮಾಡ್ಬಿಡ್ತಾನೆ, ಭಸ್ಮ ಮಾಡ್ಬಿಡ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ತುಂಬಾ ಅದ್ಭುತವಾದ ಕಾರ್ಯ ಮಾಡಿದೆ ನೀನು, ಅಧರ್ಮದ ನಾಶ ಮಾಡಿದ್ಯಾ, ಮುಂದಿನ ಜನ್ಮದಲ್ಲಿ ನಾನು ನಿನಗೋಸ್ಕರ ಮತ್ತೆ ಬರ್ತೀನಿ, ನೀನ್ ನನಗಿವಾಗ ಉಪಕಾರ ಮಾಡಿದ್ಯಾ, ನಾನು ಮತ್ತೆ ಬಂದು ನಿನ್ನ ಹೆಸರನ್ನ ಎಲ್ಲರೂ ಕೂಡ ಶತಶತಮಾನಗಳವರೆಗೂ ನೆನ್ಪಿಟ್ಕೊಳ್ಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅವನೇ ಪುಂಡಲೀಕನಾಗಿ ಆ ಮುಚುಕುಂದನೆ ಅವತಾರ ಮಾಡೋದು. ಆದ್ರೆ ಮೊದಲು ಅಂಧಕಾರ ಆತನಿಗೆ ಅಜ್ಞಾನದ ರೂಪದಲ್ಲಿರುತ್ತೆ. ಯಾಕಂದ್ರೆ ಪ್ರಾರಬ್ಧ ಹಲವಾರಿರುತ್ತೆ, ಅದನ್ನ ಕಳಿಬೇಕು ಅಂದ್ಬಿಟ್ಟು ಕೃಷ್ಣ ಮೊದಲೇ ಎಲ್ಲವನ್ನ ಕೊಟ್ಬಿಡ್ತಾನೆ. ಕುಕ್ಕುಟ ಮುನಿಗಳನ್ನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಬಳಸ್ಕೊಳ್ತಾನೆ ಕೃಷ್ಣ, ಅವನ ಮನಃ ಪರಿವರ್ತನೆ ಮಾಡೋದಕ್ಕೆ, ಮತ್ತೆ ಹಿಂದಿನ ಜನ್ಮದಲ್ಲಿ ಕೃಷ್ಣನ ಮಾತನ್ನ ನೆನಪು ಮಾಡ್ಕೊಳ್ಳೋದಕ್ಕೆ. ಹಾಗೆ ಪುಂಡಲೀಕ ಮತ್ತೆ ಭಕ್ತಿಯಲ್ಲಿ ತೊಡಕೊಳ್ತಾನೆ, ಭಗವಂತ ಬರೋ ಹಾಗೆ ಮಾಡ್ತಾನೆ. ಮತ್ ಕೊನೆಗೂ ಎದ್ದು ಹೋಗೋದೇ ಇಲ್ವಾ ಅವನು ಅಪ್ಪ ಅಮ್ಮನ್ನ ಬಿಟ್ಟು? ಪುಂಡಲೀಕ ಸ್ವಲ್ಪ ಸಮಯ ಆದ್ಮೇಲೆ, ತಂದೆ ತಾಯಿ ನಿದ್ರೆ ಕಂಪ್ಲೀಟ್ ಆದ್ಮೇಲೆ ಎದ್ದು ಹೋಗ್ತಾನೆ, ಕೃಷ್ಣನ ಸೇವೆಯನ್ನ ಮಾಡ್ತಾನೆ. ಅಷ್ಟರಲ್ಲಿ ಆತ ಮೂರ್ತಿಯಾಗಿ ಅಲ್ಲಿ ನಿಂತ್ಬಿಟ್ಟಿರ್ತಾನೆ. ಆಮೇಲೆ ಅವನ ಜೊತೆ ಮಾತಾಡ್ತಾನೆ, ಪುಂಡಲೀಕನ ಜೊತೆ. ಆವಾಗ ಪುಂಡಲೀಕ ಕೇಳ್ಕೊಳ್ತಾನೆ, ನೀನ್ ಯಾವಾಗ್ಲೂ ಇಲ್ಲೇ ನಿಲ್ಸಿರ್ಬೇಕು, ನಿನ್ನ ಸಾನ್ನಿಧ್ಯ ಇಲ್ಲಿ ಯಾವಾಗ್ಲೂ ಇರ್ಬೇಕು, ಯಾವ ಭಕ್ತರು ಬಂದ್ರು ನೀನು ಅವರನ್ನ ಸತ್ಕಾರ ಮಾಡ್ಬೇಕು, ಆ ಭಕ್ತರಿಗೆ ದರ್ಶನವನ್ನ ಕೊಡ್ಬೇಕು, ನನಗೋಸ್ಕರ ಹೇಗ್ ಕಾಯ್ತಿದ್ಯೋ ಇಷ್ಟೊತ್ತು ಅದೇ ತರ ಎಲ್ಲ ಭಕ್ತರು ಬಂದು ನೋಡ್ತಾರೆ ನಿನ್ನನ್ನ, ಅವ್ರಿಗೋಸ್ಕರ ನೀನ್ ಕಾಯ್ತಾನೇ ಇರ್ಬೇಕು ಕೃಷ್ಣ ಅಂತ ಆತ ಖುಷಿ ಖುಷಿಯಾಗಿ ಒಪ್ಕೊಳ್ತಾನೆ. ಇವತ್ತಿಗೂ ಹಾಗೆ ಪಂಢರಪುರದಲ್ಲಿ ನಿಂತಿದ್ದಾನೆ. ಇನ್ನೊಂದು ವಿಶೇಷ ಏನಂದ್ರೆ, ನಾವು ವಿಠಲನ ನೋಡುವಾಗ ಆತನ ಕಿವಿಯಲ್ಲಿ ಒಂದು ಬೇರೆನೇ ತರ ಒಂದು ಆಭರಣ ಧರಿಸಿರೋ ಕಾಣುತ್ತೆ, ಮೀನಿನ ಆಕಾರದಲ್ಲೂ ಕಾಣುತ್ತೆ. ಅದು ಏನದು ಅಂತ?
ಒಂದು ಕಥೆ ಇದೆ. ಒಬ್ಬ ಮೀನುಗಾರ ಇರ್ತಾನೆ ಪಂಢರಪುರದಲ್ಲಿ. ಅಲ್ಲಿಯ ವಿಶೇಷತೆ ಏನು ಅಂದ್ರೆ ಯಾರು ಬೇಕಾದ್ರೂ ಹೋಗಬಹುದು. ಪಂಢರಪುರದ ದರ್ಶನ ಮಾಡೋದಕ್ಕೆ, ವಿಠಲನ ದರ್ಶನ ಮಾಡೋದಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು. ಅದು ಇವಾಗ, ಮುಂಚೆ ಹಾಗಿರ್ಲಿಲ್ಲ. ಅವಾಗ ಏನಾಗಿತ್ತು, ಒಬ್ಬ ಮೀನುಗಾರ ಹೋಗ್ಬೇಕು ಅಂತ ನಿಶ್ಚಯಿಸ್ತಾನೆ. ಹೋಗುವಾಗ ದೇವ್ರಿಗೆ ಏನಾದ್ರು ತಗೊಂಡು ಹೋಗ್ಬೇಕಲ್ಲ. ನಾವ್ ಯಾವಾಗ್ಲೂ ಹಣ್ಣು ಕಾಯಿ ತಗೊಂಡು ಹೋಗ್ತೀವಿ, ಹೂ ಕೊಡ್ತೀವಿ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಅವನೇ ಹೇಳಿರೋ ಹಾಗೆ ನಾವು ತಗೊಂಡು ಹೋಗ್ತೀವಿ. ಈತನ ಬಳಿ ಬೇರೆ ಏನೂ ಇರೋದಿಲ್ಲ, ಬಡವ ಪಾಪ, ಆತ ಜೀವನ ನಡೆಸ್ತಿರೋದೇ ಮೀನುಗಾರಿಕೆಯಿಂದ. ಹಾಗಾಗಿ ಆತ ನಾನು 2 ಮೀನನ್ನ ತಗೊಂಡು ಹೋಗ್ತೀನಿ ವಿಠಲಂಗೆ ಅಂತ ನಿಶ್ಚಯಿಸಿ ತಗೊಂಡು ಹೋಗ್ತಾನೆ. ಅರ್ಚಕರೆಲ್ಲ ನೋಡಿ, ಅಯ್ಯೋ ಅಯ್ಯೋ ಏನಿದು, ದೇವಸ್ಥಾನದ ಒಳಗಡೆ ಮೀನನ್ನು ತಗೊಂಡು ಬರ್ತಾ ಇದೆಯಾ? ಕೃಷ್ಣ ವಿಷ್ಣು ಪುರಾಣದಲ್ಲಿ ನಾವು ಓದೋ ಹಾಗೆ ಕೃಷ್ಣನಿಗೆ ಯಾವತ್ತೂ ಕೂಡ ಮಾಂಸಾಹಾರವನ್ನು ನೈವೇದ್ಯ ಮಾಡೋದಿಲ್ಲ. ಅದಕ್ಕೆ ಅದನ್ನ ದೇವಸ್ಥಾನದ ಒಳಗಡೆ ಕೂಡ ಬಿಡೋದಿಲ್ಲ. ಈತ ನಾನು ಅದನ್ನೇ ತಗೊಂಡ್ ಬಂದಿರೋದು, ನಾನು ಕೃಷ್ಣನ ನೋಡ್ಬೇಕು, ನನ್ನ ಹತ್ರ ಇದೇ ಇರೋದು, ಬೇರೆ ಏನು ಕೊಡಕ್ಕಾಗಲ್ಲ ನಾನು ಅಂತ ಹೇಳ್ತಾರೆ. ಆದ್ರೆ ಅವನನ್ನ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ನೀನು ಅದನ್ನೆಲ್ಲ ತಂದಿದ್ಯಾ, ನಾವು ಬಿಡೋದಿಕ್ ಸಾಧ್ಯ ಇಲ್ಲ ಅಂತ. 2 ಸೆಕೆಂಡಲ್ಲಿ ವಿಠಲ ಅವನ ಮುಂದೆ ಬಂದು ನಿಂತು ಬಿಡ್ತಾನೆ. ಬಂದು ನಿಂತು ಹೇಳ್ತಾನೆ, ಎಲ್ಲಾ ಜೀವಿಗಳಿಗೂ ನನ್ನ ಬಳಿ ಇರುವಂತಹ, ನನ್ನ ಸಾನ್ನಿಧ್ಯವನ್ನು ಅನುಭವಿಸುವಂತಹ ಅವರ ಹಕ್ಕು ಇದ್ದೇ ಇದೆ. ಅದು ಒಂದು ಸಾಮಾನ್ಯವಾದ ಮೀನಾದರೂ ಪರವಾಗಿಲ್ಲ, ನಾನು ಅದನ್ನು ನನ್ನ ಬಳಿಯೇ ಇಟ್ಕೊಳ್ತೀನಿ. ನೀನಿಷ್ಟು ಭಕ್ತಿಯಿಂದ, ಇಷ್ಟು ಮುಗ್ಧತೆಯಿಂದ ನನಗೆ ಅರ್ಪಣೆ ಮಾಡ್ತಿದ್ಯಾ, ನಾನು ಅದನ್ನು ಇಲ್ಲ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಬೇರೆಯವರಿಲ್ಲ ಅನ್ಬಹುದು, ನಾನಿಲ್ಲ ಅನ್ನೋದಿಲ್ಲ. ಅಷ್ಟು ಶುದ್ಧ ಭಕ್ತಿ ನಿನ್ನ ಮನಸ್ಸಲ್ಲಿದೆ ಅಂತ ತಗೊಂಡು ಅದನ್ನು ಕಿವಿಗೆಟ್ಕೊಂಡು ಬಿಡ್ತಾನೆ. ಅವತ್ತಿನಿಂದ ಮಕರ ಕುಂಡಲವನ್ನು ಧರಿಸಿ ಪಂಢರಪುರದಲ್ಲಿ ವಿಠಲ ನಿಂತಿದ್ದಾರೆ. ಈಗ ಪಂಢರಾಪುರ ಕ್ಷೇತ್ರದ ಮಹಿಮೆ ಅಥವಾ ಕ್ಷೇತ್ರದ ಇತಿಹಾಸ ಹೇಳೋದಾದ್ರೆ? ತುಂಬಾ ಅದ್ಭುತ ಕ್ಷೇತ್ರ. ಇದಕ್ಕೆ ಇನ್ನೊಂದು ಪುರಾಣ ಕಥೆಯನ್ನ ನಾವು ಶುರು ಮಾಡ್ಬೇಕು. ತ್ರಿಪುರಾಸುರ ಸಂಹಾರ ಅಂತ ತುಂಬಾ ಒಳ್ಳೆಯ ಕಥೆ ಪುರಾಣದಲ್ಲಿ. ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಅಂತ ನಾವು ತ್ರಿಮೂರ್ತಿಗಳನ್ನ ಸ್ಮರಣೆ ಮಾಡೋದು. ಬ್ರಹ್ಮ ಮುರಾರಿ ನಮಗ್ ಗೊತ್ತು, ಬ್ರಹ್ಮ ವಿಷ್ಣು. ತ್ರಿಪುರಾಂತಕಾರಿ ಅಂತ ಶಿವನನ್ನ ಕರೀತಾರೆ. ಯಾಕೆ ಅಂದ್ರೆ ತ್ರಿಪುರಾಸುರರನ್ನ ಸಂಹಾರ ಮಾಡಿದ್ದು ಶಿವ. 3 ಬೇರೆ ಬೇರೆ ಜಾಗಗಳಲ್ಲಿ ಒಂದೇ ಸಮಯಕ್ಕೆ 3 ಬಾಣಗಳನ್ನ ಬಿಡಬೇಕು. ಆ ಸಮಯ ಬರೋದು 1000 ವರ್ಷಕ್ಕೆ ಒಂದೇ ಸತಿ. ಅಷ್ಟು ಟೈಟ್ ಆದ ಸಿಚುವೇಶನ್, ಅಷ್ಟು ಟೈಟ್ ತ್ರಿಪುರಾಸನ ಸಂಹಾರಕ್ಕೆ ಕಂಡೀಷನ್ ಇರೋದು. ವಿಷ್ಣುವೇ ಸ್ವತಃ ಆಯುಧನಾಗ್ತಾನೆ ಶಿವನಿಗೆ. ಹಾಗೆ ಇನ್ನೇನು ಆ ಮುಹೂರ್ತ ಬರೋದಕ್ಕಿದೆ, ಶಿವ ಎಲ್ಲವನ್ನ ಸಿದ್ಧತೆ ಮಾಡ್ಕೊಂಡು ನಿಂತಿದ್ದಾನೆ. ಆ ಸಿದ್ಧತೆಯಲ್ಲಿ ಆತನಿಗೆ ಟೆನ್ಷನ್ ಆಗತ್ತೆ, ಒಂದ್ ಸ್ವಲ್ಪ ಟೆನ್ಷನ್ ಆಗತ್ತೆ, ಇದು ಹೊರಟೋದ್ರೆ ಮತ್ತೆ 1000 ವರ್ಷಗಳು ಕಾಯ್ಬೇಕಲ್ಲ ಅಂತ. ಆತ ಕಾಲವನ್ನ ತಿರುಗಿಸ್ಬಿಡ್ಬಹುದು, ಆದ್ರೂ ಕೂಡ ಲೀಲೆಗಾಗಿ ಆತ ಇವಾಗ್ಲೇ ನಾನು ಸಂಹಾರ ಮಾಡ್ಬೇಕು ಅಂತ. ಆ ಟೆನ್ಷನ್ ಅಲ್ಲಿ ಆತನಿಗೆ 1 ಹನಿ ಬೆವರು ಬರುತ್ತೆ. ಆ ಬೆವರು ಭೂಮಿಯ ಮೇಲೆ ಬೀಳತ್ತೆ. ಆ 1 ಹನಿ ಬೆವರಿನ ನೀರು ತುಂಬಾ ದೊಡ್ಡ ಪ್ರವಾಹವಾಗಿ ಭೂಮಿಯಲ್ಲಿ ಹರಿಯೋದಕ್ಕೆ ಶುರು ಆಗುತ್ತೆ. ದಡದಲ್ಲಿ ಏನೇ ಸಿಕ್ಕಿದ್ರು, ಯಾವ ನಗರ ಸಿಕ್ಕಿದ್ರು ಅದನ್ನು ಮುಳುಗಿಸ್ಕೊಂಡು ಹೊರಟು ಹೋಗ್ತಿರತ್ತೆ. ಭೀಮಾಶಂಕರ ಜ್ಯೋತಿರ್ಲಿಂಗದಿಂದ ಕೂಡ ಹರ್ಕೊಂಡು ಬರುತ್ತೆ. ಪಂಢರಪುರದ ಬಳಿ ಈ ನದಿ ಹರ್ಕೊಂಡು ಬರ್ತಾ ಇರುತ್ತೆ. ಯೋಗಿಗಳೆಲ್ಲ ತಪಸ್ಸು ಮಾಡುವಾಗ ಅವ್ರಿಗೆ ಗೊತ್ತಾಗತ್ತೆ, ಒಂದು ನದಿ ಹರ್ಕೊಂಡು ಬರ್ತಾ ಇದೆ, ಅದು ಮುಳುಗಿಸ್ಬಿಡುತ್ತೆ ಪಂಢರಪುರವನ್ನ, ಈ ಕ್ಷೇತ್ರವನ್ನ ಅಂತ. ಅದಕ್ಕೆ ಅವರು ಆ ಕ್ಷೇತ್ರದ ಪಾಲಕನಾದ ಕಾಲಭೈರವನನ್ನ ಸ್ತೋತ್ರ ಮಾಡ್ತಾರೆ. ಪಂಢರಪುರದ ಕ್ಷೇತ್ರ ಪಾಲಕ ಕಾಲಭೈರವ. ಆತ ಬಂದು ಆತ ಸ್ತೋತ್ರ ಮಾಡಿದ ನಂತರ ಪ್ರತ್ಯಕ್ಷನಾಗ್ತಾನೆ ಕಾಲಭೈರವ. ಬಂದು 1 ಬಾರಿ ನೋಡ್ತಾನಷ್ಟೇ ಭೀಮಾ ನದಿಯನ್ನ. ಬಂದಿದ್ದು ಶಿವನಿಂದಲೇ, ಅಂತ್ಯ ಆಗೋದು ಶಿವನಿಂದಲೇ. ಹಾಗಾಗಿ ಕಾಲಭೈರವ ಒಂದು ಲುಕ್ಕನ್ನ ಕೊಡ್ತಾನಷ್ಟೇ ಆ ನದಿಗೆ. ಭೀಕರವಾಗಿ ಹರಿತಿದ್ದದಕ್ಕೆ ಅದಕ್ಕೆ ಭೀಮಾ ಅಂತ ಹೆಸರಿರುತ್ತೆ. ಇವಾಗ ಆತನಿಗೆ ಹೆದರ್ಕೊಂಡು ಪಂಢರಾಪುರವನ್ನ ಅದು ಮುಳುಗಿಸೋದಿಲ್ಲ, ಸೈಡಿಂದ ಹೀಗೆ ಹರ್ಕೊಂಡು ಹೊರಟೋಗುತ್ತೆ. ಅದು ಹರಿಯೋ ರೀತಿ ಮೇಲಿಂದ ನೋಡಿದ್ರೆ ಚಂದ್ರನ ಒಂದು ಭಾಗದ ತರ ಕಾಣಿಸುತ್ತೆ. ಹಾಗಾಗಿ ಅದನ್ನ ಚಂದ್ರಭಾಗ ಅಂತ ಕರೀತಾರೆ. ಇವತ್ತಿಗೂ ಅಷ್ಟೇ ಪಂಢರಪುರದಲ್ಲಿ ಎಲ್ಲರೂ ಕೂಡ ಅದನ್ನ ಭೀಮಾ ಅಂತ ಕರೆಯೋದಕ್ಕಿಂತ ಚಂದ್ರಭಾಗ ಅಂತ ಕರೆಯೋದು ಹೆಚ್ಚು. ಮಜಿ ಬಹಿನ ಚಂದ್ರಭಾಗ, ಮಜಿ ಬಹಿನ ಚಂದ್ರಭಾಗ, ಗರಿತ ಸೇ ಪಾಪ ಭಂಗ ಅಂತ ಅಲ್ಲಿ ಅಭಂಗಗಳನ್ನ ಬರೀತಾರೆ. ನನ್ನ ತಂಗಿ ಚಂದ್ರಭಾಗ ಅಂತ ಹೇಳ್ತಾರೆ. ಯಾಕಂದ್ರೆ ಆಕೆ ಅಲ್ಲಿಂದ ಹರ್ಕೊಂಡು ಬರ್ತಾ ಇದ್ಲು, ಆದ್ರೆ ಇಲ್ಲಿಗೆ ಬಂದ ಕೂಡಲೇ ಅವಳು ಪಾಂಡುರಂಗನ ಪಾದಕಮಲಗಳಲ್ಲಿ ಶರಣಾಗ್ಬಿಟ್ಲು. ಶರಣಾಗಿ ತಂದೆ ನನ್ನನ್ನ ಕಾಪಾಡು ಅಂತ ಬೇಡ್ಕೊಂಡ್ಲು. ಹಾಗಾಗಿ ಪಾಂಡುರಂಗ ಅವಳಿಗೆ ತಂದೆಯಾದ. ನಾವೆಲ್ಲರೂ ಕೂಡ ಪಾಂಡುರಂಗನ ಮಕ್ಕಳೇ. ಹಾಗಾಗಿ ನಾವು ಕೂಡ ನಮಗೂ ಕೂಡ ಅವನೇ ತಂದೆ, ನಮಗೂ ಅವನೇ ತಂದೆ, ಚಂದ್ರಭಾಗಳಿಗೂ ಕೂಡ ಅವನೇ ತಂದೆ. ಹಾಗಾಗಿ ನಮ್ಮ ಅಕ್ಕ ಚಂದ್ರಭಾಗ ಅಂತ, ಮಾಚಿ ಬಹಿನ ಚಂದ್ರಭಾಗ. ಈ ಯಾವುದು ಈ ಅಭಂಗ ಅಂದ್ರೆ, ಮಾಛೆ ಮಾಹೆರ್ ಪಂಢರಿ ಆಹೆ ಭೀವರೆ ಛಾತಿರಿ. ಅದ್ಭುತವಾದ ಕೀರ್ತನೆ ಇದು.
ಮಾಝೆ ಮಾಹೇರ್ ಪಂಢರಿ ಅಂತ ಹೇಳ್ತಾರೆ. ನನ್ನ ತವರು ಮನೆ ಪಂಢರಾಪುರ, ಅಲ್ಲಿ ನನ್ನ ತಂದೆ ತಾಯಿ ಬಾಪ ಆಣಿ ಆಯಿ ಮಾಝಿ ವಿಠಲ ರಖುಮಾಯೇ. ನನ್ನ ತಂದೆ ತಾಯಿ ವಿಠಲ ರಖುಮಾಯಿ, ನನ್ನ ತವರು ಮನೆ ಪಂಢರಾಪುರ, ಅಲ್ಲಿ ಮಾಝಿ ಬಹಿನ ಚಂದ್ರಭಾಗ. ಅಕ್ಕನನ್ನ ಮಾಡ್ಕೊಂಡ್ ಬಿಟ್ರೆ ಅಕ್ಕ ಅವಾಗವಾಗ ಮನೆಗ್ ಬಾ ಅಂತ ಕರಿತಿರ್ತಾಳಲ್ಲ, ಆ ನೆಪದಲ್ಲಾದ್ರೂ ಪಂಢರಪುರಕ್ಕೆ ಹೋಗ್ಬೋದು ಅಂತ ಭಕ್ತರು ಚಂದ್ರಭಾಗಳನ್ನ ಅಕ್ಕನಾಗಿ ಮಾಡ್ಕೊಳ್ಳೋದು. ಅವಾಗಿನಿಂದ ಅಲ್ಲಿಗೆ ಕನೆಕ್ಷನ್ನು ಪಂಢರಪುರಕ್ಕೆ ಬರುತ್ತೆ. ಶಿವನ ಜಟೆಯಿಂದ ಬಂದಿದ್ದು ಗಂಗೆ, ಆತನ ನೆತ್ತಿಯಿಂದ ಬಂದಿದ್ದು ಚಂದ್ರಭಾಗ. ಹಾಗಾಗಿ ಈಕೆ ಕೂಡ ಪಾಪ ಮೋಚನೆಯನ್ನ ಮಾಡ್ತಾಳೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬೇರೆ ನದಿಗಳಲ್ಲಾದ್ರೆ ಹೋಗಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಕಳ್ಕೊಳ್ತೀವಿ, ಇಲ್ಲಿ ಮಾತ್ರ ಆಕೆಯ ಸ್ಮರಣೆ ಮಾಡಿದ್ರೆ ಸಾಕು ಪಾಪ ಎಲ್ಲ ಭಂಗ ಆಗ್ಬಿಡುತ್ತೆ. ಮಾಜಿ ಬಹಿನ ಚಂದ್ರಭಾಗ ಗರಿತಸೆ ಪಾಪ ಭಂಗ, ಅವಳ ಸ್ಮರಣೆ ಮಾಡಿದ್ರೆ ಸಾಕು ಪಾಪಗಳೆಲ್ಲ ಭಂಗ ಆಗ್ಬಿಡುತ್ತೆ ಅಂತ ಅಲ್ಲಿ ಅಭಂಗಗಳನ್ನ ಬರೀತಾರೆ. ಅಲ್ಲಿಂದ ಚಂದ್ರಭಾಗ ಪಂಢರಪುರದಲ್ಲಿ ಇದ್ದಾಳೆ. ಎಷ್ಟು ಅದ್ಭುತ ಕ್ಷೇತ್ರ ಇದು ಅಂದ್ರೆ ಅಗಸ್ತ್ಯ ಮುನಿಗಳು, ಭರದ್ವಾಜ ಮುನಿಗಳು, ಗೌತಮ ಮುನಿಗಳು, ನಾರದ ಮುನಿಗಳು ಅಲ್ಲಿ ಬಂದು ಸಾಮಾನ್ಯ ಮನುಷ್ಯರ ಜೊತೆ, ಕೂಲಿ ಕಾರ್ಮಿಕರ ಜೊತೆ ಕೂಡಿ ಭಗವಂತನ ಕೀರ್ತನೆಯನ್ನ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಕೀರ್ತನೆ ಮಾಡ್ತಾರೆ ಅಂದ್ರೆ ಕಲ್ಲುಗಳೆಲ್ಲ ಕರ್ಗೋಗತ್ತಂತೆ ಆ ಕೀರ್ತನೆಯ ಭಾವದಲ್ಲಿ, ಕಲ್ಲುಗಳೇ ಕರಗ್ಬಿಡತ್ತಂತೆ, ಅಷ್ಟು ಚೆನ್ನಾಗಿ ಆ ಕ್ಷೇತ್ರದಲ್ಲಿ ಕೀರ್ತನೆ ಮಾಡ್ತಾರೆ. ದೇವತೆಗಳೆಲ್ಲರೂ ಕೂಡ ಅದೃಶ್ಯ ರೂಪಗಳಲ್ಲಿ ಬಂದು ಪಂಢರಪುರದ ಸುತ್ತ ಮಂಡಲಗಳನ್ನ ಹಾಕ್ತಾರಂತೆ. ಯಾವುದೇ ಕಾರಣಕ್ಕೂ ದುಷ್ಟಶಕ್ತಿಗಳು ಇದರ ಒಳಗೆ ಬರಬಾರ್ದು ಅಂತ ಕಾಣದೇ ಇರುವಂತಹ ಮಂಡಲಗಳನ್ನ ಹಾಕ್ತಾರೆ ಪಂಢರಪುರದಲ್ಲಿ. ಇವತ್ತಿಗೂ ಕೂಡ ನೀವು ಆ ಎನರ್ಜಿಯನ್ನ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕ್ಷೇತ್ರ ಅಂತ ನಾವ್ ಯಾಕೆ ಕರೆಯೋದು ಅಂದ್ರೆ, ನಾವ್ ಇರೋ ಜಾಗಕ್ಕೂ ಕ್ಷೇತ್ರಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಅಲ್ಲಿ ಭಗವಂತನ ನಿತ್ಯ ಸಾನ್ನಿಧ್ಯ ಇರುತ್ತೆ, ಆತ ಅಲ್ಲಿರ್ತಾನೆ. ಇವಾಗ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಕ್ರಿಕೆಟ್ ಸ್ಟೇಡಿಯಂ ಹೋದ ತಕ್ಷಣ ಅಲ್ಲಿ 20 ಜನ ಕ್ರಿಕೆಟ್ ಪ್ಲೇಯರ್ಸ್ ನಿಂತಿರಬಹುದು. ಯಾವ ಸೆಕೆಂಡ್ ವಿರಾಟ್ ಕೊಹ್ಲಿ ಬರ್ತಾರೋ ಅವರ ಆರಾ ಎಲ್ಲರಿಗೂ ಫೀಲ್ ಆಗಿರುತ್ತೆ. ಅಷ್ಟು ಜನ ಇಷ್ಟಪಡ್ತಾರೆ, ಅವರ ಆರಾ ಹಾಗಿರುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಷ್ಟು ಆರಾ ಇರ್ಬೇಕಾದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅದೇ. ಹಾಗಾಗಿ ಆತ ಯಾವ ಕ್ಷೇತ್ರದಲ್ಲಿ ನೆಲೆಸ್ತಾನೋ ಸಂಪೂರ್ಣ ಕ್ಷೇತ್ರವನ್ನ ತನ್ನ ಆ ಆರೆಯಿಂದ, ಪ್ರಭೆಯಿಂದ ಆತ ಇಲ್ಯೂಮಿನೇಟ್ ಮಾಡ್ತಾನೆ. ಹಾಗಾಗಿ ಕ್ಷೇತ್ರ ತುಂಬಾ ಮಹಾತ್ಮೆಯನ್ನ ಹೊಂದಿರುತ್ತೆ. ನಾವಲ್ಲಿ ಹೋದಾಗ ತುಂಬಾ ಗಮನವನ್ನ ಇಟ್ಕೊಳ್ಬೇಕು. ಕಾಶಿ ಆಗ್ಲಿ, ಪಂಢರಪುರ ಆಗ್ಲಿ, ಯಾವುದೇ ದೈವ ಕ್ಷೇತ್ರ ಆಗ್ಲಿ, ತುಂಬಾ ಗಮನ ವಹಿಸ್ಬೇಕಾಗಿರೋದೇನೆಂದ್ರೆ, ನಾವು ಯಾವುದೇ ರೀತಿಯ ಹಾನಿಯನ್ನ ಕ್ಷೇತ್ರಕ್ಕೆ ಮಾಡಬಾರ್ದು. ಇವತ್ತು ನಾವು ಹೋದಾಗ ಟೂರಿಸ್ಟ್ ಪ್ಯಾಕೇಜ್ ಅಲ್ಲಿ ಹೋಗ್ತೀವಿ, ಚೆನ್ನಾಗಿ ಏನು ಪ್ಲಾಸ್ಟಿಕ್ ಅಲ್ಲಿ ತಿಂದ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಬಂದ್ಬಿಡ್ತೀವಿ. ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂದ್ರೆ, ಪಂಢರಪುರದಲ್ಲಿ ವಿಠಲನ ಮಂದಿರ ಸೆಕೆಂಡ್ರಿ, ಆ ಭೂಮಿನೇ ವಿಠಲ. ಪಂಢರಪುರದ ಸಂಪೂರ್ಣ ಕಣಗಳಲ್ಲಿ ವಿಠಲ ನೆಲೆಸಿದ್ದಾನೆ. ಹಾಗಾಗಿ ಆ ಕ್ಷೇತ್ರವನ್ನ ತುಂಬಾ ಗಮನ ಇಟ್ಟು ನೋಡ್ಕೊಳ್ಬೇಕು. ಸಾಧ್ಯ ಆದ್ರೆ ಇನ್ನೂ ಅಲ್ಲಿ ಕೂತ್ಕೊಂಡು ತಪಸ್ಸನ್ನ ಮಾಡಿ ಸಂಕೀರ್ತನೆಗಳನ್ನ ಮಾಡಿ ಬರಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಕಿತ್ತಾಡಬಾರ್ದು, ಯಾರ ಜೊತೆನೂ ಕೆಟ್ಟ ಕೆಟ್ಟ ಮಾತುಗಳನ್ನ ಅಲ್ಲಿ ಬಳಸಬಾರ್ದು. ಯಾವ ಮನುಷ್ಯ, ಯಾವ ದೇವತೆ, ಯಾವ ಸಾಮಾನ್ಯ ಮನುಷ್ಯನಾಗಿ ಬಂದಿರ್ತಾನೆ ನಮ್ಗೆ ಗೊತ್ತಾಗೋದಿಲ್ಲ. ಕಾಶಿಲಂತೂ ಇವತ್ತಿಗೂ ನನಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಅದು. ದೇವತೆಗಳೆಲ್ಲ ಸಾಮಾನ್ಯ ಮನುಷ್ಯರಂತೆ ಬಂದು ವಿಶ್ವನಾಥನ ದರ್ಶನವನ್ನ ಮಾಡಿ ಹೋಗ್ತಾರೆ. ಅಲ್ಲಿ ಏನೋ ಮಾರಾಟಗಾರರಾಗೋ, ಭಿಕ್ಷುಕರಾಗೋ ಆ ಕ್ಷೇತ್ರದಲ್ಲಿ ಇರಬೇಕು ಅಂತ ದೇವತೆಗಳು ಬಂದಿರ್ತಾರೆ. ನಮಗ್ ಗೊತ್ತಾಗಲ್ಲ ಯಾವ ದೇವತೆ ಯಾವ ರೂಪದಲ್ಲಿದ್ದಾರೆ ಅಂತ. ಹಾಗಾಗಿ ಕ್ಷೇತ್ರದಲ್ಲಿ ತುಂಬಾ ನಾವು ಗಮನವನ್ನ ವಹಿಸ್ಬೇಕು. ಜೊತೆಗೆ ಭಕ್ತರು ಅಲ್ಲಿ ಕೀರ್ತನೆಯನ್ನ ಮಾಡ್ಕೊಂಡು ಹೋದ್ರೆ, ವಿಠಲ ವಿಠಲ ಅಂತ ಹಾಡ್ಕೊಂಡು ಹೋದ್ರೆ, ಚಂದ್ರಭಾಗ ಮುಂದೆ ಮುಂದೆ ಬರ್ತಾಳಂತೆ ಅವರ ಕಾಲನ್ನ ತೊಳೆಯೋದಕ್ಕೆ. ಆ ವಿಠಲ ನಾಮ ಅವರ ನಾಲಿಗೆಯಲ್ಲಿದೆ, ಅವರ ಕಾಲನ್ನ ನಾನು ತೊಳಿಬೇಕು ಅಂದ್ರೆ ಚಂದ್ರಭಾಗ ಮುಂದೆ ಮುಂದೆ ಬರ್ತಾಳಂತೆ. ಯಮದೇವ ಒಂದು ವಚನವನ್ನ ಕೊಡ್ತಾನೆ ವಿಠಲನಿಗೆ, ಯಾವ ಭಕ್ತ ನಿನ್ನ ಕ್ಷೇತ್ರದಲ್ಲಿ ನಿನ್ನ ಕೀರ್ತನೆಯನ್ನ ಮಾಡ್ತಾನೋ, ಜೊತೆಗೆ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆಯನ್ನ ಮಾಡ್ತಾನೋ, ನಾನು ಯಾವುದೇ ಕಾರಣಕ್ಕೂ ಯಾವ ರೀತಿಯ ಉಪದ್ರವವನ್ನ ಕೂಡ ಅವರಿಗೆ ಕೊಡೋದಿಲ್ಲ, ಯಮದೂತರ ದರ್ಶನವೇ ಅವರಿಗೆ ಆಗೋದಿಲ್ಲ, ಸೀದಾ ನಿನ್ನ ಬಳಿನೇ ಬರ್ತಾರವರು ಅಂತ ಯಮ ಧರ್ಮರಾಜ ಕೂಡ ಅಲ್ಲಿ ವಚನವನ್ನ ಕೊಡ್ತಾರೆ. ಪಂಢರಪುರ ಅಷ್ಟು ಮಹತ್ವವನ್ನ ಹೊಂದಿರುವಂತಹ ಕ್ಷೇತ್ರ. ಕೃಷ್ಣನಿಗೆ ಈಗ 16,000 ಜನ ಹೆಂಡತಿಯರು, ಆದ್ರೂ ಕೂಡ ಈ ವಿಠಲನ ಸ್ವರೂಪದಲ್ಲಿ ರುಕ್ಮಿಣಿ ಜೊತೆಗೆ ಯಾಕೆ ನಮಗೆ ಕಾಣಿಸ್ತಾರೆ ಅಂತ. ಕೃಷ್ಣನಿಗೆ ಪ್ರಧಾನ 8 ಜನ ಹೆಂಡತಿಯರು, 16,100 ಜನ ನರಕಾಸುರನನ್ನ ಸಂಹಾರ ಮಾಡಿ ಅವರಿಗೆಲ್ಲ ರಕ್ಷಣೆಯನ್ನ ಕೊಟ್ಟು, ಕೃಷ್ಣ ಯಾರು ಸಮಾಜದಲ್ಲಿ ಒಪ್ಕೊಳ್ಳೋದಿಲ್ಲ, ಆದ್ರೆ ಕೃಷ್ಣ ಮಾತ್ರ ರಾಣಿಯರ ಸ್ಥಾನವನ್ನ ಅವರಿಗೆಲ್ಲ ಕೊಡ್ತಾನೆ. ಅಷ್ಟ ಪ್ರಧಾನ ಹೆಂಡತಿಯರು, ಅಷ್ಟ ಜನರು ಕೂಡ ಅಷ್ಟ ಲಕ್ಷ್ಮಿಯರು. ಅದರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಂದ್ರೆ ರುಕ್ಮಿಣಿ, ಸತ್ಯಭಾಮ ಇಬ್ಬರು ಕೂಡ
ಇಲ್ಲಿ ಪಂಢರಪುರದಲ್ಲಿ ರುಕ್ಮಿಣಿ ಕೂಡ ಇದ್ದಾರೆ, ಸತ್ಯಭಾಮ, ರಾಧೆ ಕೂಡ ಇದ್ದಾರೆ. ರಾಧೆಯನ್ನ ರಾಹಿ ಅಂತ ಕರೀತಾರೆ ಮರಾಠಿಯಲ್ಲಿ, ಪಂಢರಪುರದಲ್ಲಿ. ಆದ್ರೆ ಪ್ರಧಾನವಾಗಿ ನಾವು ನೋಡೋದು ರುಕ್ಮಿಣಿಯನ್ನ. ಯಾಕೆ ಅಂದ್ರೆ ಅವಳದ್ದು ಕೂಡ ಒಂದು ಅದ್ಭುತವಾದ ಲೀಲೆ ಇದೆ. ಇವಾಗ ನಾವು ಪುಂಡಲೀಕನ ಬ್ಯಾಕ್ ಸ್ಟೋರಿ ಅರ್ಥ ಮಾಡ್ಕೊಂಡ್ವಿ, ಇವರಿಬ್ರು ಬ್ಯಾಕ್ ಸ್ಟೋರಿ ಕೂಡ ಅರ್ಥ ಮಾಡ್ಕೊಂಡ್ಬಿಡೋಣ. ರಾಧೆಯ ಬಗ್ಗೆ ಹೇಳ್ದೆ ಅಲ್ವಾ ಅವಾಗ್ಲೇ ದ್ವಾರಕೆಗೆ ಬಂದಿದ್ರು ಅಂತ. ಇವರೊಂದ್ ಸ್ವಲ್ಪ ಜಲಸಿ ಆಗತ್ತೆ, ಇವರಿಗೆ ಹೊಟ್ಟೆ ಕಿಚ್ಚಾಗತ್ತೆ ರುಕ್ಮಿಣಿ ಮಾತೆಗೆ. ನಾನ್ ಯಾಕೆ ಇರ್ಬೇಕಿಲ್ಲಿ, ರಾಧೆ ಇದಾರಲ್ಲ ಸಾಕು ಬಿಡಿ. ಹೊರಟು ಬಿಡ್ತಾರ ಅವರು. ಹೊರಟುಬಿಟ್ಟು ದಕ್ಷಿಣ ಕ್ಷೇತ್ರಕ್ಕೆ ಬಂದು ದಿಂಡೀರವನ ಅನ್ನುವಂತಹ ಕಾಡಲ್ಲಿ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ರಾಧೆ ಹೆಚ್ಚು, ಕೃಷ್ಣನಿಗೆ ರುಕ್ಮಿಣಿ ಕಡಿಮೆ, ಆತರ ಇಲ್ಲ, ಏನೂ ಇಲ್ಲ. ಇಲ್ಲಿ ರುಕ್ಮಿಣಿ ಮಾತೆಯ ಮೇಲೆ ಲೀಲೆಯನ್ನ ಮುಂದೆ ನಡ್ಸ್ಕೊಂಡು ಹೋಗುವಂತಹ ಭಾರ ಇರುತ್ತೆ. ರಾಮಾಯಣದಲ್ಲಿ ನೋಡಿ ನೀವು, ರಾಮಾಯಣದಲ್ಲಿ ಸೀತೆಯನ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ಕಥೆನೇ ಇಲ್ಲ. ಹೌದು, ಸೀತೆನೇ ಸಂಪೂರ್ಣವಾಗಿ ರಾಮಾಯಣವನ್ನ ನಡ್ಸ್ಕೊಂಡು ಹೋಗುವುದು. ಮೊದಲು ಕೂಡ ವಿಶ್ವಾಮಿತ್ರರು ಬಂದು ಏನಂತ ಕೇಳ್ತಾರೆ, ರಾಮ ಬೇಕು ನನಗೆ ಅಂತ ಕೇಳ್ತಾರೆ. ದಶರಥ ನಾನೇ ಬರ್ತೀನಿ, ತುಂಬಾ ದೊಡ್ಡ ಸೈನ್ಯವನ್ನ ಕಳಿಸ್ತೀನಿ, ಏನು ಬೇಡ, ರಾಮ ಬೇಕು ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಯಾಕೆ? ತಾಟಕಿಯ ಸಂಹಾರ ಮಾಡೋದು, ಯಜ್ಞ ರಕ್ಷಣೆ ಮಾಡೋದು ನಿಮಿತ್ತ ಅಷ್ಟೇ. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಮಿಥಿರಿಗೆ ಕರ್ಕೊಂಡು ಹೋಗ್ತಾರೆ ರಾಮನನ್ನ. ವಿಶ್ವಾಮಿತ್ರರೇ ಕರ್ಕೊಂಡು ಹೋಗೋದು. ಕರ್ಕೊಂಡು ಹೋಗಿ ಸೀತೆಯ ಕೈಗೆ ರಾಮನನ್ನ ಒಪ್ಪಿಸ್ತಾರೆ. ನಾನು ತುಂಬಾ ಕೇರ್ಫುಲ್ ಆಗಿ ಮಾತಾಡ್ತಿದ್ದೀನಿ. ಸೀತೆಯ ಕೈಗೆ ರಾಮನನ್ನ ಒಪ್ಪಿಸ್ತಾರೆ. ಯಾಕಂದ್ರೆ ಇಲ್ಲಾಂದ್ರೆ ಆತ ರಾಜಕುಮಾರನಾಗಿ ಆರಾಮಾಗಿ ಅಯೋಧ್ಯೆಯಲ್ಲೇ ಇದ್ಬಿಡ್ತಾನೆ. ಕತೆ ಮುಂದೆ ಹೋಗ್ಬೇಕು, ಧರ್ಮದ ವಿಜಯ ಆಗ್ಬೇಕು, ಸೀತೆ ಮುನ್ನಡೆಸ್ಕೊಂಡು ಹೋಗ್ತಾಳೆ ಇನ್ನು ಅಂತ ಸೀತೆಯ ಕೈಗೆ ರಾಮನನ್ನ ಒಪ್ಪಿಸ್ತಾರೆ. ಸೀತೆ ಇನ್ನು ಮುಂದೆಯನ್ನ ಕಥೆಯೆಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ರಾಮನನ್ನ ವನವಾಸ ಕಳಿಸ್ತಾರೆ, ಸೀತೆಗೆ ಹೋಗು ಅಂತ ಹೇಳಿರೋದಿಲ್ಲ. ಸೀತೆ ಹೇಳ್ತಾರೆ ನಾನು ಹೋಗ್ಬೇಕು, ನಾನು ಬಂದೇ ಬರ್ತೀನಿ ಅಂತ ರಾಮನಿಗೆ ಹೇಳ್ತಾರೆ. ರಾಮ ಎಷ್ಟು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು ಸೀತೆ ಒಪ್ಕೊಳ್ಳೋದೇ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನೂ ಹೇಗೆ ಹೇಳ್ತಾರೆ ಅಂದ್ರೆ, ಸೀತೆ ಒಂದು ಮಾತು ಹೇಳ್ತಾರೆ ರಾಮನಿಗೆ, ನಮ್ಮ ತಂದೆ ಹುಡುಗನ ವೇಷದಲ್ಲಿರೋ ಹುಡುಗಿಗೆ ಮದುವೆ ಮಾಡ್ಕೊಟ್ಬಿಟ್ಟಿದಾರ ನನ್ನ, ಅಷ್ಟೇ ಹೆದರ್ಕೊಳ್ತೀಯ ನೀನು ಅಂತ ರಾಮನಿಗೆ ಸೀತೆ ಹೇಳ್ತಾರೆ. ನಾವು ಮುಂಚೆ ಎಲ್ಲ ಹೇಳ್ತೀವಲ್ಲ, ಹೆಂಗಸರೆಲ್ಲ ಮಾತಾಡ್ತಾನೆ ಇರ್ಲಿಲ್ಲ, ತಲೆನೇ ಎತ್ತಿರ್ಲಿಲ್ಲ, ಹೆಂಗಸರಿಗೆ ಶಕ್ತಿನೇ ಇರ್ಲಿಲ್ಲ, ಪುರುಷ ಪ್ರಧಾನ ಸಮಾಜ ಆಗಿತ್ತು. ಎಕ್ಸಾಕ್ಟ್ಲಿ, ಪ್ರಿಸೈಸ್ಲಿ ದಟ್, ಪುರುಷ ಪ್ರಧಾನವೇ ಆಗಿತ್ತು. ಹೆಂಗಸರನ್ನ ಬೆಂಕಿಗೆ ತಳ್ಬಿಡೋರು, ಅದೆಲ್ಲ ಹೇಳ್ತೀವಲ್ಲ. ಸೀತೆಗೆ ನೋಡಿ ಎಷ್ಟು ಪವರ್ ಇದೆ, ಎಷ್ಟು ಏಜೆನ್ಸಿ ಇದೆ ಆಕೆಯ ಕೈಯಲ್ಲಿ. ಆಕೆನೇ ಡಿಸಿಷನ್ ನ ತಗೊಳ್ಳೋದು. ರಾಮಾಯಣದಲ್ಲಿ, ಮಹಾಭಾರತದಲ್ಲಂತೂ ಸಿಇಒ ಅಂತ ನಾವು ಇವತ್ತೇನ್ ಕರಿತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಜೊತೆಗೆ ದ್ರೌಪದಿ ಚೀಫ್ ಎವ್ರಿಥಿಂಗ್ ಆಫೀಸರ್. ಇಂದ್ರಪ್ರಸ್ಥದಲ್ಲಿ ಎಲ್ಲ ಅವಳ ಕೈಯಲ್ಲೇ ಇರೋದು. ಅಷ್ಟರ ಮಟ್ಟಿಗೆ ಪಾಂಡವರು ಆಕೆಯ ಮಾತನ್ನ ಕೂಡ ಕೇಳ್ತಿರ್ತಾರೆ. ಸತ್ಯವಾಮೆ ಇದನ್ನ ಹೇಳ್ತಾರೆ ಮಹಾಭಾರತದಲ್ಲಿ. ಸೀತೆ ಇವಾಗ ಹೊರಡ್ತಾರೆ. ಅಲ್ಲಿ ಹೋದ್ಮೇಲೆ ಜಿಂಕೆ ಬೇಕು ಅಂತಾನು ಅವರೇ ಕೇಳೋದು, ರಾಮನನ್ನು ಅವರೇ ಕಳಿಸೋದು, ಲಕ್ಷ್ಮಣನನ್ನು ಅವರೇ ಕಳಿಸೋದು. ಯಾಕೆ? ಬರ್ಲಿ ರಾವಣ, ಎತ್ಕೊಂಡು ಹೋಗ್ಲಿ, ಆಮೇಲೆ ತಾನೇ ಧರ್ಮದ ವಿಜಯ ಆಗೋದು. ಅವರೇ ಹೋಗೋದು. ಇನ್ನೂ ನಮ್ಗೆ ಎವಿಡೆನ್ಸ್ ಬೇಕು ಅಂದ್ರೆ ಹನುಮಂತನೂ ಹೋಗ್ತಾರೆ. ಲಂಕೆಗೆ ಹೋಗಿ ಉಂಗುರವನ್ನ ಕೊಡ್ತಾರೆ. ಅವಾಗ ಹನುಮಂತ ಹೇಳ್ತಾರೆ ಬನ್ನಿ ನಾನೇ ಕರ್ಕೊಂಡು ಹೊರಟೋಗ್ತೀನಿ ಅಂತ. ಸೀತೆ ಏನ್ ಹೇಳ್ತಾರೆ, ಇಲ್ಲ ರಾಮನೇ ಬರ್ಬೇಕು, ರಾವಣನ ಸಂಹಾರ ಆಗ್ಬೇಕು, ಅದಕ್ಕೋಸ್ಕರ ರಾಮ ಅವತಾರ ಮಾಡಿರೋದು. ಅದು ರಾಮ ಮರ್ಯಾದಾ ಪುರುಷೋತ್ತಮನಾಗಿ ಸಿದ್ಧನಾಗ್ಬೇಕು, ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ ಅಂತ. ಸೊ ರಾಮ ಅಂತೂ ಕೌಸಲ್ಯ ಜನೇದ್ರಾಮಂ ದಿವ್ಯ ಲಕ್ಷಣ ಸಂಯುತಂ ಅಂತ ವಾಲ್ಮೀಕಿ ಹೇಳ್ತಾರೆ. ಕೌಸಲ್ಯ ಜನೇದ್ರಾಮಂ ಅಂತಾನೆ ಹೇಳ್ತಾರೆ, ಕೌಸಲ್ಯಗೆ ಜನಿಸಿದ ರಾಮ ಅಂತ. ಹಾಗಾಗಿ ಆತನಿಗೆ ಒಂದು ಕಂಡೀಷನ್ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕು. ಆತ ಸಾಮಾನ್ಯ ಮನುಷ್ಯ ಅಲ್ಲ, ಆತನಿಗೆ ಗೊತ್ತಿತ್ತು ಅವನು ವಿಷ್ಣು ಅಂತ. ಆದ್ರೆ ಕಂಡೀಷನ್ ಇರುತ್ತಲ್ಲ, ರಾವಣನ ಸಂಹಾರ ಮಾಡ್ಬೇಕು ಅಂದ್ರೆ ಕಾಮನ್ ಮ್ಯಾನೇ ಆಗಿರ್ಬೇಕು ಅಂತ. ಆತನಿಗೆ ಕಂಡೀಷನ್ ಹಾಗಿತ್ತು. ಈಕೆಗೆ ಏನ್ ಕಂಡೀಷನ್? ಅದಕ್ಕೆ ಹೊಟ್ಟೆಯಲ್ಲೂ ಹುಟ್ಲಿಲ್ಲ, ಸಂಪೂರ್ಣ ವಿಶ್ವ ಆಕೆಯ ಗರ್ಭದಲ್ಲಿದೆ. ಹಾಗಾಗಿ ಆಕೆ ಯಾರ ಗರ್ಭಕ್ಕೆ ಫಿಟ್ ಆಗೋದಿಕ್ಕೆ ಸಾಧ್ಯ? ಭೂಮಿಯಿಂದ ಬರ್ತಾಳೆ, ಬಂದು ನನ್ ಮೇಲೆಪ್ಪ ಎಲ್ಲ ರೆಸ್ಪಾನ್ಸಿಬಿಲಿಟಿ, ವೆರಿ ಮಚ್ ರೆಸ್ಪಾನ್ಸಿಬಿಲಿಟಿ ಅಂದ್ಬಿಟ್ಟು ಅವಳೇ ಎಲ್ಲವನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳೆ. ಅದೇ ತರ ಇಲ್ಲಿ ರುಕ್ಮಿಣಿ ಮಾತೆ ಕೂಡ ಅದು ಲೀಲೆ ಅಷ್ಟೇ. ರಾಧೆಯನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು. ದಿಂಡೀರವನಕ್ಕೆ ಬರ್ತಾಳೆ. ಬಂದು ವಿಠಲ ಕೂಡ, ಕೃಷ್ಣ ಇನ್ನು ವಿಠಲ ಆಗಿರೋದಿಲ್ಲ, ಕೃಷ್ಣ ಬರ್ತಾನೆ ಹಿಂದೆ ಹಿಂದೆ ಬಂದು ಆಕೆಯನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಕೆ ಒಪ್ಕೊಳ್ಳೋದೇ ಇಲ್ಲ. ಅಷ್ಟ್ರಲ್ಲಿ ಕೃಷ್ಣ ಹೇಳ್ತಾನೆ, ಇಲ್ಲೇ ನನ್ನ ಭಕ್ತನ ಕ್ಷೇತ್ರ ಇದೆ, ಭಕ್ತ ಇದ್ದಾನೆ ಅಲ್ಲಿ, ಅವನನ್ನ ನಾನು ಮಾತಾಡ್ಸ್ ಬರ್ಬೇಕು ಅಂತ ಪುಂಡಲೀಕನ ಮನೆಗೆ ಹೋಗ್ತಾನೆ ಕೃಷ್ಣ. ಪಾಪ ಹೃದಯ ತಡೆಯೋದಿಲ್ಲ ರುಕ್ಮಿಣಿ ಮಾತೆಗೆ. ಕೃಷ್ಣಂಗೂ ಗೊತ್ತು ಬಂದೇ ಬರ್ತಾರೆ ಅವರು ಅಂತ. ಅದಕ್ಕೆ ಕೃಷ್ಣ ಹೋಗಿ ಅಲ್ಲಿ ಕಾಯ್ತಾ ನಿಂತಿರ್ತಾನೆ. ರುಕ್ಮಿಣಿ ಮಾತೆ ಹುಡ್ಕೊಂಡು ಬರ್ತಾರೆ. ಬಂದು ನೋಡಿದ್ರೆ ಅಲ್ಲಿ ಆತ ಸೊಂಟದ ಮೇಲೆ ಕೈ ಇಟ್ಟು ಕಾಯ್ತಾ ನಿಂತು ಬಿಟ್ಟಿದ್ದಾನೆ. ಇಲ್ಲಿ ಇವರು ಕೂಡ ಹಾಗೆ ವಿಠಲ ಹೇಗೆ ನಿಂತಿದ್ದಾನೋ ಅದೇ ತರ ಪಂಢರಪುರದಲ್ಲಿ ನಿಂತ್ಕೊಳ್ತಾರೆ. ಹಾಗಾಗಿ ವಿಠಲ ರಕುಮಾಯಿ ಅಂತ ಪ್ರಧಾನವಾಗಿ ಪಂಢರಪುರದಲ್ಲಿ ನಾವು ನೋಡೋದು. ವಿಠಲನ ತಲೆ ಮೇಲೆ ಶಿವಲಿಂಗದ ಆಕಾರದಲ್ಲಿ ನಾವು ಕಿರೀಟವನ್ನ ಕಾಣಬಹುದು ಅಂತ ಹೇಳ್ತಾರೆ. ಇದು ಹೇಗೆ ಅಥವಾ ನಿಜಾನ ಇದು?
ಒಂದಷ್ಟು ವಿಠಲನ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಆತನ ಕಿರೀಟದ ಮೇಲೆ ಸಣ್ಣದಾಗಿ ಒಂದು ಲಿಂಗವನ್ನ ಕೆತ್ತಿರ್ತಾರೆ. ಆದ್ರೆ ಪಂಢರಪುರದಲ್ಲಿ ಹಾಗಿಲ್ಲ. ಆತನ ನಿಜರೂಪ ದರ್ಶನವನ್ನ ನಾವು ಅಭಿಷೇಕ ಮಾಡುವಾಗೆಲ್ಲ ನೋಡಬಹುದು. ಆತನ ಕಿರೀಟ ಬೇರೆ ಸ್ವರೂಪದಲ್ಲಿರೋ ತರ ಕಿರೀಟ ಇಲ್ಲ. ಆತನಿಗೆ ಸಿಲಿಂಡ್ರಿಕಲ್ ಆಗಿ ಇದೆ ಆತನ ಕಿರೀಟ. ಅದು ಶಿವಲಿಂಗವನ್ನೇ ಹೋಲುತ್ತೆ. ಹಾಗಾಗಿ ಆತನ ತಲೆಯ ಮೇಲೆ ಶಿವಲಿಂಗ ಇದೆ ಅಂತ ಹೇಳೋದು. ತಲೆಯ ಮೇಲೆ ಶಿವಲಿಂಗ ಇದೆ. ಒಂದು ಕೈಯಲ್ಲಿ ಶಂಖ ಮತ್ತೆ ಮತ್ತೊಂದು ಕೈಯಲ್ಲಿ ಕಮಲವನ್ನ ಹಿಡಿದಿದ್ದಾನೆ. ಶಿವಲಿಂಗ ಅಂದ್ರೆ ಶಿವ, ಕೈಯಲ್ಲಿ ಹಿಡಿದಿರೋ ಕಮಲ ನಾಭಿ ಕಮಲದಿಂದ ಬಂದಂತಹ ಬ್ರಹ್ಮ, ಆತ ವಿಷ್ಣು. ಹಾಗಾಗಿ ತ್ರಿಮೂರ್ತಿ ಸ್ವರೂಪನಾಗಿ ಪಂಢರಪುರದಲ್ಲಿ ಆತ ಇದ್ದಾನೆ. ಇನ್ನೊಂದು, ಆತ ಏನು ಮಾಯೆಯನ್ನ ಎಲ್ಲ ಕಡೆ ಮಾಡ್ತಾನೆ ಅಂದ್ರೆ, ಆತನಿಗೆ ತುಂಬಾ ಇಷ್ಟ ಈ ತರ ಲೀಲೆ ಮಾಡೋದು. ಎಲ್ಲ ಕಡೆ ಭಕ್ತರು ನೋಡಿ ಕನ್ಫ್ಯೂಸ್ ಆಗ್ಬೇಕು, ಇದು ಶಿವನ ಅಥವಾ ವಿಷ್ಣುನ. ತಿರುಪತಿಯಲ್ಲೂ ಹಂಗೆ ಮಾಡ್ದ. ತುಂಬಾ ಜನ ಆತನಿಗೆ ಜಟೆಗಳಿದೆ ಅನ್ಬಿಟ್ಟು ಆತ ಶಿವ, ನಾಗಾಭರಣಗಳನ್ನ ಹಾಕೊಳ್ತಾನೆ ಶಿವ, ಬೆಟ್ಟದ ಮೇಲಿದ್ದಾನೆ ಮುರುಘ, ಅರುಣಶಿಲೆ ದೇವಿ ಅಥವಾ ವಿಷ್ಣು. ಆ ತರ ತುಂಬಾ ಜನಗಳು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡಿದ್ರು. ರಾಮಾನುಜರು ಆ ಕನ್ಫ್ಯೂಷನ್ ತೆಗೆದುಹಾಕ್ತಾರೆ. ಆದ್ರೆ ಆತ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಅವನಿಗೆ ತುಂಬಾ ಇಷ್ಟ. ಜಟಾ ಮುಕುಟ ಇಲ್ಲ, ಆದ್ರೆ ಜಟಾ ಜೂಟ ಇದೆ. ಮುಕುಟ ಮಾತ್ರ ಸ್ವರ್ಣ ಮುಕುಟನೇ ಇದೆ ತಿರುಪತಿ ಬಾಲಾಜಿಗೆ. ಅದೇ ತರ ನಾವು ಉಡುಪಿಯಲ್ಲಿ ನೋಡೋದಾದ್ರೆ ತುಂಬಾ ಜನ ಹೇಳೋದು ಇದು ಮುರುಘ, ಸುಬ್ರಹ್ಮಣ್ಯ ಇದು. ಯಾಕಂದ್ರೆ ಪಳನಿಯಲ್ಲಿ ನೋಡಿ, ಪಳನಿ ಮುರುಘ ಇದೇ ತರ ನಿಂತಿರೋದು, ಹಾಗಾಗಿ ಇದು ಮುರುಘ ಅಂತ. ಆದ್ರೆ ಅದು ಆಕ್ಚುಲಿ ಕೃಷ್ಣಂ ಬಂದೇ ಮಂಥ ಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧ ತ್ರಯೋಪೇತ ಭೈಷ್ಮಿ ಮಧ್ವಕರಾರ್ಚಿತಂ. ನಾವು ವಿಶ್ವರೂಪವನ್ನ ನೋಡಿದಾಗ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಆಗ್ಬಿಡುತ್ತೆ. ಅದು ವೇಲಾಯುಧ ಅಲ್ಲ, ಅದು ಕಡಗೋಲೆ, ಕೆಳಗಡೆ ಕಡಗೋಲು ಅಂತ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಆತ ಕೈಯನ್ನ ಹೀಗೆ ಹಿಡ್ಕೊಂಡಿಲ್ಲ, ಹಗ್ಗವನ್ನ ಆತ ಹಿಡಿದು ನಿಂತಿರೋದು. ಜೊತೆಗೆ ಆತನ ತಾಯಿ 3 ಜಡೆಗಳನ್ನ ಕೃಷ್ಣನಿಗೆ ಹಾಕ್ತಿರ್ತಾಳೆ. ಕೃಷ್ಣನ ವಿಶೇಷತೆ ಅದು, ಬೇರೆ ಯಾವ ದೇವತೆಗೂ ಅದಿಲ್ಲ. ಆದ್ರೂ ಆತ ಈ ತರ ಕ್ರಿಯೇಟ್ ಮಾಡ್ತಾನೆ ಮಾಯೆಯನ್ನ. ಇಲ್ಲಿ ಪಂಢರಪುರದಲ್ಲೂ ಅದೇ ತರ ಸುತ್ತ ಶಿವಕ್ಷೇತ್ರಗಳೇ ಇರೋದು. ಮಹಾರಾಷ್ಟ್ರದಲ್ಲಿ ತುಂಬಾ ಜ್ಯೋತಿರ್ಲಿಂಗಗಳಿದೆ. ಭೀಮಾಶಂಕರ ಇದೆ, ನಾಗನಾಥ ಇದೆ. ಜ್ಯೋತಿರ್ಲಿಂಗ ಅಲ್ಲದೆ ಇದ್ರು ತುಂಬಾ ಲಿಂಗಗಳು ಅಲ್ಲಿ ಮಹಾರಾಷ್ಟ್ರದಲ್ಲಿದೆ. ಹಾಗಾಗಿ ಇದು ಶಿವ. ಪಾಂಡುರಂಗ ಅಂತ ಕರೀತಾರೆ. ಪಾಂಡುರಂಗ ಅಂದ್ರೆ ಶಿವನ ಹೆಸರು. ಹಾಗಾಗಿ ಇದು ಶಿವ ಅಂತ ತುಂಬಾ ಜನ ಹೇಳೋರಿದ್ದಾರೆ. ಇನ್ನೊಂದು ವಿಶೇಷ ವಿಷಯ ಏನು ಅಂದ್ರೆ, ಆತನ ತಿಲಕ ಇದೆ ಅಲ್ವಾ, ಆ ತಿಲಕವನ್ನ ನಾವು ನೋಡಿದ್ರೆ ಮೇಲಿಂದ ಶಿವಲಿಂಗ ಹೇಗ್ ಕಾಣುತ್ತೋ ಆ ತರಾನೇ ಆತನ ತಿಲಕ ಕಾಣುತ್ತೆ. ಅದು ಕೂಡ ಆತ ತೋರ್ಸೋದು ಅಷ್ಟೇ, ಈ ತರ ನಾನು ಎಲ್ಲವನ್ನು ಹೊಂದಿದ್ದೀನಿ, ನಾನೇ ಎಲ್ಲವನ್ನು ಹೊಂದಿರೋದು ಅಂತ. ನಮ್ಮ ಸಂಪ್ರದಾಯದಲ್ಲಿ ಹೇಳೋ ಹಾಗೆ ಶಿವನ ಒಳಗಡೆ ಶಿವನ ರೂಪದಿಂದ, ಶಿವನ ನಾಮದಿಂದ ನೆಲೆಸಿರೋದು ನಾರಾಯಣ ಪರಬ್ರಹ್ಮ. ಹಾಗಾಗಿ ಆತ ಈ ತರ ಮಾಯೆಗಳನ್ನ ಎಲ್ಲ ಕಡೆ ಕ್ರಿಯೇಟ್ ಮಾಡ್ತಾನೆ. ಅಲ್ಟಿಮೇಟ್ಲಿ ನಾನೇ ಎಲ್ಲ ಅಂತ ದೇವ್ರು ಹೇಳಕ್ ಹೊರಟಿದ್ದಾನೆ, ನಾವು ಬೇರೆ ಬೇರೆ ದೇವ್ರುಗಳ ಹೆಸರು ಹೇಳಿ ಇಲ್ಲಿ ಕಿತ್ತಾಡ್ತಿದೀವಿ. ಎಕ್ಸಾಕ್ಟ್ಲಿ. ಭಗವದ್ಗೀತೆಯಲ್ಲಿ ಅವನೇ ಹೇಳ್ತಾನಲ್ಲ, ರುದ್ರಾಣಿ ಶಂಕರಶ್ಚಾಸ್ಮಿ, ರುದ್ರಲ್ಲಿ ನಾನೇ ಶಂಕರ ಅಂತ. ಅದನ್ನ ತೋರಿಸ್ತಾನೆ ಅಷ್ಟೇ. ನೀವ್ ಯಾಕೆ ಕಿತ್ತಾಡ್ತೀರಾ, ಆತ ಕೂಡ ನನ್ನಲ್ಲೇ ನೀವು ಅವರನ್ನು ಕೂಡ ಕಾಣಬಹುದು ಅಂತ ಆತ ಹೀಗೆ ತೋರಿಸೋದಕ್ಕೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಸಾಷ್ಟಾಂಗ ನಮಸ್ಕಾರವನ್ನ ತುಕಾರಾಮರ ಮುಂದೆ ಮಾಡ್ತಿರ್ತಾರೆ. ಅಷ್ಟು ಅದ್ಭುತವಾದ ಅಭಂಗಗಳ ರಚನೆಯನ್ನ ಮಾಡ್ತಾ ಭಕ್ತಿಯಲ್ಲಿ ತೊಡಗಿದ್ದವರು. ಭಕ್ತ ಕುಂಬಾರರ ಕಥೆ ಏನು? ವಿಠಲನ ದರ್ಶನವನ್ನ ಹೇಗ್ ಪಡಿತಾರೆ? ತಳ್ಳಿ ಬಿಡ್ತಾರೆ ಅವ್ರನ್ನ ಹೊರಗಡೆ, ಅಟ್ಟು ಬಿಡ್ತಾರೆ. ಆಯ್ತು, ದೇವರ ಮುಂದೆ ಆಗದೆ ಇದ್ರೇನು, ದೇವಸ್ಥಾನದ ಹಿಂದೆ ಹೋಗಿ ಕೂತ್ಕೊಂಡು ನಾವು ಸಂಕೀರ್ತನೆಯನ್ನ ಮಾಡೋಣ ಅಂತ ನಾಮದೇವ, ಜ್ಞಾನೇಶ್ವರ ಎಲ್ಲರೂ ಸೇರ್ಕೊಂಡು ಸಂಕೀರ್ತನೆ ಮಾಡ್ತಾ ಇದ್ದಾರೆ. ಕಣ್ಣು ಮುಚ್ಚಿದ್ದಾರೆ, ಕಣ್ಣಿಂದ ಆನಂದ ಭಾಷ್ಪ ಸುರಿತಾ ಇದೆ. ಅಷ್ಟು ಅದ್ಭುತವಾಗಿ ಕೀರ್ತನೆ ಮಾಡ್ತಾ ಇದ್ದಾರೆ. ಕಣ್ಣು ತೆಗೆದ್ರೆ ದೇವಸ್ಥಾನ ಹೀಗೆ ತಿರುಗ್ಬಿಟ್ಟಿದೆ, 180 ಡಿಗ್ರಿ ನಾಗನಾಥ ತಿರುಗ್ಬಿಟ್ಟಿದ್ದಾನೆ. ಅಷ್ಟಿಷ್ಟ ಆತನಿಗೆ ವಿಠಲ ನಾಮ ಅಂದ್ರೆ, ವಿಠಲನ ಭಕ್ತರು ಅಂದ್ರೆ. ಅಭಂಗ ಬೋಳತ ಕೀರ್ತನಿ ರಂಗ ಓಢವಾಳ ಪ್ರೇಮಾಚಿಯ ಸಂಗ ದೇವನ ಚೋಳ ಕಳ. ಅಭಂಗವನ್ನ ಹೇಳೋದಕ್ಕೆ ಶುರು ಮಾಡಿದ್ರೆ ರಂಗ ಓಡೋಡಿ ಬರ್ತಿದ್ನಂತೆ ಗರ್ಭಗುಡಿಯಿಂದ. ರುಕ್ಮಿಣಿ, ಅಯ್ಯೋ ಇರಿ, ನೀವು ನಿಂತೇ ಇರ್ತೀರಾ, ಕಾಲು ನೋವಾಗತ್ತೆ, ಮತ್ತೆ ಅಲ್ಲಿ ಕುಣಿದ್ಬಿಟ್ಟು ಮತ್ತೆ ನಿಂತ್ಕೊಳ್ಬೇಕು, ಕಾಲು ನೋವಾಗತ್ತೆ ಅಂದ್ರೆ ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ. ಹಾಗೆ ಓಡ್ ಬರೋನಂತೆ. ಬಾ ನನ್ನ ಜೊತೆ, ಗೋಧಿ ಇದೆ, ಬೀಸೋ ಕಲ್ಲಲ್ಲಿ ಕೂತ್ಕೋ, ಗೋಧಿ ಬೀಸು, ಗೋಧಿ ಹಿಟ್ಟು ತೆಗಿ, ಆಮೇಲೆ ನಾನು ನಿನಗೆ ರೋಟಿ ಚಪಾತಿ ಮಾಡ್ಕೊಡ್ತೀನಿ. ವಿಠಲ ಬರ್ತಾನೆ ನೋಡಿ, ಬೀಸೋ ಕಲ್ಲಲ್ಲಿ ಕೂತ್ಕೊಳ್ತಾನೆ, ಅವಳು ಗೋಧಿ ಹಾಕಕ್ಕೆ ಈತ ಬೀಸ್ತಾನೆ, ಗೋಧಿ ಹಿಟ್ಟನ್ನು ತೆಗಿತಾರೆ. ಅವಾಗ್ಲೂ ಆಕೆ ಅಭಂಗಗಳನ್ನ ಹಾಡ್ತಿರ್ತಾಳೆ. ಅಷ್ಟು ಬಾಂಧವ್ಯವನ್ನ ಅವರಿಬ್ರು ಹೊಂದಿರ್ತಾರೆ. ಇವತ್ತಿಗೂ ಪಂಢರಪುರದಲ್ಲಿ ಯಾವುದೇ ವರ್ಣದವರಾಗಿರಬಹುದು, ಮತ ಜಾತಿ ಏನೇ ಆಗಿರಬಹುದು, ಯಾವುದೇ ಭೇದ ಇಲ್ಲದೆ ಎಲ್ಲರೂ ಹೋಗ್ಬೋದು. ವಿಠಲನ ದರ್ಶನ ಮಾಡಿ ಆತನ ಪಾದವನ್ನ ಮುಟ್ಟಿ ಬರಬಹುದು. ಗರ್ಭಗುಡಿಯಲ್ಲಿ ಮುಟ್ಟಿ ಬರಬಹುದು. ಭಾರತದಲ್ಲಿ ಬೇರೆ ಎಲ್ಲೂ ಈ ತರ ಇಲ್ಲ. ನಾಮದೇವ ಕೇಳ್ತಾರೆ, 2-3 ವರ್ಷ ಆಗೋಗಿದೆ, ತುಂಬಾ ಜನ ಅಲ್ಲಿ ಸತ್ತು ಹೋಗಿದ್ದಾರೆ, ಯಾರ ಮೂಳೆ ಚೊಕ್ಕ ಮೇಳದ್ದು, ಯಾವ ಮೂಳೆ ಚೊಕ್ಕ ಮೇಳನದ್ದು ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ.
ವಿಠಲ ಆವಾಗ ಏನು ಮಾತನ್ನ ಹೇಳ್ತಾರೆ ಅದು ನಾವು ಜೀವನದ ಅಂತ್ಯದವರೆಗೂ ನೆನಪಿಟ್ಕೊಳ್ಬೇಕು. ನೀನಲ್ಲಿ ಹೋಗಿ ಒಂದೊಂದೇ ಮೂಳೆಯನ್ನು ಕಿವಿಗಿಟ್ಕೊಂಡು ನೋಡು, ಯಾವ ಮೂಳೆಯಿಂದ ವಿಠಲ 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 ಅಂತ ಸದ್ದು ಬರ್ತಿರತ್ತೋ ಅದು ಚೊಕ್ಕ ಮೇಳದ ಮೂಳೆ. ನಂಗೆ ವೈದ್ಯ ಹೇಳ್ತಿದ್ರೆ